ನಮಸ್ಕಾರ ಎಲ್ರಿಗೂ. 26ನೇ ಶ್ಲೋಕದಿಂದ ಚಾಂಟ್ ಮಾಡೋಣ. 25 ಮುಗಿತಲ್ವ? ಸಕ್ತಾಃ ಕರ್ಮಣಿ ಅವಿದ್ವಾಂಸಃ ಯಥಾ ಕುರ್ವಂತಿ ಭಾರತ ಕುರ್ಯಾತ್ ವಿದ್ವಾಂಸಃ ತಥಾ ಆಸಕ್ತಃ ಚಿಕೀರ್ಷುಃ ಲೋಕಸಂಗ್ರಹಂ. ಇಪ್ಪತ್ತಾರನೇದು ಏನಂದ್ರಿ? ಕೇಳಿಸ್ತಾ ಇಲ್ವಲ್ಲ? ಕೇಳ್ತಾ ಇಲ್ವಾ? ಕೇಳ್ತಾ ಇಲ್ವಾ? ಇವಾಗ ಕೇಳ್ತಾ ಇದೆಯಾ? ಕೇಳ್ತಾ ಇದೆಯಾ? ಅದು ಸ್ವಲ್ಪ ಕೇಳ್ತಾ ಇದೆ ಅಂದ್ಕೊಳ್ತೀನಿ. ನ ಬುದ್ಧಿಭೇದಂ ಜನಯೇದಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ನ ಬುದ್ಧಿಭೇದಂ ಜನಯೇದಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ. ಅಹಂಕಾರ ವಿಮೂಢಾತ್ಮಾ ಕರ್ತಾಹಮಿತಿ ಮನ್ಯತೆ. ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮಾ ಕರ್ತಾಹಮಿತಿ ಮನ್ಯತೆ. ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ. ಗುಣಾ ಗುಣೇಷು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾ ಗುಣೇಷು ವರ್ತಂತ ಇತಿ ಮತ್ವಾ ನ ಸಜ್ಜತೆ.
ಪ್ರಕೃತೇರ್ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು. ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಪ್ರಕೃತೇರ್ಗುಣಸಮ್ಮೂಢಾಃ ಸಜ್ಜಂತೆ ಗುಣಕರ್ಮಸು. ತಾನ ಕೃತ್ಸ್ನವಿದೋ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತ್. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ. ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ. ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಇಪ್ಪತ್ತಾರನೆಯ ಶ್ಲೋಕ ಏನು ಹೇಳುತ್ತೆ ಅಂದರೆ, ನ ಬುದ್ಧಿಭೇದಂ ಜನಯೇತು ಅಜ್ಞಾನಾಂ ಕರ್ಮಸಂಗಿನಾಂ. ಅಜ್ಞಾನದಿಂದ ಕರ್ಮಕ್ಕೆ ತಮ್ಮನ್ನು ತೊಡಗಿಸಿಕೊಂಡವರು ಕೆಲವರು ಇರ್ತಾರೆ. ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳಲ್ಲಿ ಬುದ್ಧಿಭೇದವನ್ನು ಉಂಟು ಮಾಡಬಾರದು. ಬುದ್ಧಿಭೇದವನ್ನು ಉಂಟು ಮಾಡಬಾರದು ಅಂದರೆ ಏನು? ಕರ್ಮವನ್ನು ಫಲಾಪೇಕ್ಷೆಯಿಂದ ಕರ್ಮ ಮಾಡುವವರೇ ಹೆಚ್ಚು ಜನ. ಆದರೆ ಅವರು ಕರ್ಮ ಮಾಡ್ತಾ ಇದ್ದಾರೆ. ಈಗ ನಮಗೆ ಫಲಾಪೇಕ್ಷೆಯಿಂದ ಕರ್ಮ ಮಾಡಬಾರ್ದು. ಚಿಕೀರ್ಷು ಲೋಕಸಂಗ್ರಹಂ ಅಂತ ಹಿಂದಿನ ಶ್ಲೋಕ ಹೇಳಿದೆ. ಕುರ್ಯಾತ್ ವಿದ್ವಾಂಸಃ ತಥಾ ಆಸಕ್ತಃ ಚಿಕೀರ್ಷು ಲೋಕಸಂಗ್ರಹಂ. ಲೋಕ ಕಲ್ಯಾಣದ ದೃಷ್ಟಿಯಿಂದ, ಲೋಕದ ಅನುಭವವನ್ನು ಪಡೆಯುವ ದೃಷ್ಟಿಯಿಂದ ನಾವು ಆಸಕ್ತರಾಗಿ ಆ ಕೆಲಸವನ್ನು ಮಾಡಬೇಕು. ನಾವೀಗ ಇಲ್ಲಿ ಜೋಷಯೇತ್ ಎರಡನೇ ಲೈನಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಕರ್ಮದಲ್ಲಿ ಆಸಕ್ತರಾದ ಅಜ್ಞಾನಿಗಳಲ್ಲಿ ಬುದ್ಧಿಭೇದವನ್ನು ಉಂಟು ಮಾಡಬಾರದು. ಆದರೆ ಜ್ಞಾನಿಯಾದವನು ವಿದ್ವಾನ್, ಜ್ಞಾನಿಯಾದವನು ಯುಕ್ತನಾಗಿ, ಯುಕ್ತ ಅಂತ ಹೇಳಿದ್ರೆ ಕರ್ಮಯೋಗ ಭಾವ ಬುದ್ಧಿಯುಕ್ತನಾಗಿ, ಫಲತ್ಯಾಗವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡವನಾಗಿ. ಯುಕ್ತ ಅಂತ ಹೇಳಿದ್ರೆ ಕೂಡಿರುವುದು. ಯಾವುದರಲ್ಲಿ ಕೂಡಿರುವುದು? ಕರ್ಮಯೋಗದಲ್ಲಿ ಕೂಡಿರುವುದು. ಅವನಿಗೆ ಫಲತ್ಯಾಗ, ಅಲ್ಲಿ ಫಲ ಮುಖ್ಯ ಅಲ್ಲ ಅವನಿಗೆ. ಆದ್ದರಿಂದ ಅವನು ಯುಕ್ತನಾಗಿ ಕರ್ಮಗಳನ್ನು ಆಚರಿಸುತ್ತಾ ಸರ್ವ ಕರ್ಮಗಳನ್ನು ಕೂಡ ಆ ಅಜ್ಞಾನಿಗಳ ಜೊತೆಯಲ್ಲಿ ಸೇರಿಕೊಂಡು ಅವರಿಂದ ಮಾಡಿಸಬೇಕು. ಏನು ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ ಈ ಶ್ಲೋಕದಲ್ಲಿ? ಗೀತೆಯ ಉದ್ದಕ್ಕೂ ನಮಗೆ ಹೇಳ್ತಾ ಇರೋದು ಕರ್ಮಯೋಗವನ್ನು ಯಾವಾಗಲೂ ಲೋಕಸಂಗ್ರಹ ದೃಷ್ಟಿಯಿಂದಲೇ ಮಾಡಬೇಕು. ಸಾರ್ವಜನಿಕವಾಗಿ ಮಾಡುವಂತಹ ಕೆಲಸಗಳನ್ನಂತೂ ಲೋಕಸಂಗ್ರಹ ದೃಷ್ಟಿಯಿಂದಲ್ಲದೆ ಬೇರೆ ದೃಷ್ಟಿಯಿಂದ ಮಾಡಲೇಬಾರದು.
ನಾವು ಪರಸ್ಪರ ಅವಲಂಬಿಗಳು. ಈ ಕರ್ಮಯೋಗದ ಚಿಂತನೆಯ ಪ್ರಾರಂಭದಲ್ಲಿಯೇ ಒಂದು ಮಾತನ್ನು ಹೇಳಿದ್ದಾನೆ ಕೃಷ್ಣ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಹೀಗೆ ನಾವು ದೇವತೆಗಳನ್ನು ಭಾವಿಸಬೇಕು ಅಂತ ಹೇಳಿದರೆ ಏನು? ಸಮಾಜದಲ್ಲಿ ನಾವು ಒಬ್ಬರನ್ನೊಬ್ಬರನ್ನು ಭಾವಿಸಬೇಕು. ನಮ್ಮ ಕರ್ಮ ಎಲ್ಲವೂ ಕೂಡ ಇಡೀ ಒಟ್ಟಾರೆಯಾಗಿ ಸಮಗ್ರತೆಯಿಂದ ಆ ಸಮಷ್ಟಿ ಪ್ರಜ್ಞೆಯ ನೆಲೆಯಲ್ಲಿ ಸಮಾಜದ ಹಿತಕ್ಕಾಗಿ ನಾವು ಮಾಡಬೇಕು. ಆದರೆ ಎಲ್ಲರೂ ಹಾಗೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಲೋಕದಲ್ಲಿ ಇರುವುದು ಎರಡೇ ರೀತಿಯ ಜನಗಳು ಅಂತ ಹೇಳಿ ಸ್ವಾಮೀಜಿಯವರು ಬಹಳ ಸುಂದರವಾಗಿ ಹೇಳ್ತಾರೆ. ಒಂದು ತೀರಾ ಬಡವರು, ಇನ್ನೊಂದು ನಿರಂತರ ದುಃಖಿಗಳು ಅವರು, ಇನ್ನೊಂದು ತೀರಾ ಶ್ರೀಮಂತರು, ಗ್ರಾಹಕತನವನ್ನೇ ಅವರ ಜೀವನದ ಉಸಿರನ್ನಾಗಿ ಇಟ್ಟುಕೊಂಡವರು. ಗ್ರಾಹಕತನ ಅಂತ ಹೇಳಿದ್ರೆ ಕೊಳ್ಳು ಬಾಕ ಸಂಸ್ಕೃತಿ ಅಂತ ಒಂದು ಉಂಟಲ್ಲ ಅದು. ಹಾಗಾಗಿ ಈ ಇಬ್ಬರೇ ಇರೋದು. ಈ ಶ್ರೀಮಂತರು ಬಡವರ ಅಳುವನ್ನು ಕೇಳಿಕೊಂಡು ಬಡವರ ಆ ಅಳುವಿನ ನಾದದ ಆ ಒಂದು ವಾಸನೆಯನ್ನು ಕೇಳಲಾರದೆ ಕಿವಿ ಬಾಯಿ ಮೂಗು ಎಲ್ಲ ಮುಚ್ಚಿಕೊಳ್ತಾ ಇರುತ್ತೆ. ಧನಿಯ ವಾಂತಿಯ ನಾಥ ನೆರೆಮನೆಯ ಬಡವಂಗೆ, ಉಣದ ಬಡವನ ಹಸಿವಿನ ಗೋಳು ಧನಿ ಕಿವಿಗೆ, ವಿನಿಮಯವಿದನ್ಯೋನ್ಯ ವಿಧಿಯ ಮಾರ್ಕಟ್ಟೆಯಲಿ ಅಣಕಿಗರ ಸಂತೆ ಜಗ ನೋಡು ಅಂತ ಹೇಳ್ತಾರೆ ಡಿ ವಿ ಜಿಯವರು. ಶ್ರೀಮಂತರ ಮನೆಯ ಆ ಶ್ರೀಮಂತಿಕೆ ಎನ್ನುವಂತಹ ವಾಂತಿಯ ನಾಥ ಪಕ್ಕದಲ್ಲೇ ಇರುವ ಕೆಳಗಡೆ ಇರುವಂತಹ ಆ ಗುಡಿಸಲಿನಲ್ಲಿ ಇರುವಂತಹ ಬಡವನಿಗೆ ಬರುತ್ತೆ. ಧನಿಯ ವಾಂತಿಯ ನಾಥ. ಹಾಗೆಯೇ ಉಣದ ಬಡವನ ಹಸಿವಿನ ಗೋಳು ಬೇಡ ಅಂದರೂ ಕಿವಿ ಮುಚ್ಚಿಕೊಂಡೇ ಇರಲಿಕ್ಕಾಗತ್ತಾ ಶ್ರೀಮಂತ ಯಾವಾಗಲೂ? ಆದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಸ್ವಾಮೀಜಿ ಅಂತ ಹೇಳಿದ್ರೆ, ಆ ಗೋಳು ಕೇಳದೇ ಇರುವಂತಹ ರೀತಿಯಲ್ಲಿ ಸಾಧ್ಯವಾದ ಮಟ್ಟಿಗೆ ನೀವು ಅವರ ಜೊತೆಯಲ್ಲಿ ಸೇರಿಕೊಂಡು ಕೆಲಸ ಮಾಡಬೇಕು. ಗೀತೆಯನ್ನು ಅವರಿಗೆ ಕಲಿಸುವುದು ಮುಖ್ಯ ಅಲ್ಲ. ಗೀತೆಯಲ್ಲಿ ಕೃಷ್ಣ ಏನು ಹೇಳಿದ್ದಾನೆ, ನ ಬುದ್ಧಿವೇದಂ ಜನಯೇತ್. ಹೆಚ್ಚಿನ ಜನರೆಲ್ಲ ಅಜ್ಞಾನಾಂ ಕರ್ಮಸಂಗಿನಾಂ, ಕರ್ಮದ ಫಲವನ್ನು ತ್ಯಜಿಸಬೇಕು ಅನ್ನುವ ಜ್ಞಾನವಿಲ್ಲದೆ ಕರ್ಮಫಲಾಪೇಕ್ಷೆಯಿಂದಲೇ ಕರ್ಮ ಮಾಡುವವರು ಹೆಚ್ಚು. ಆದರೆ ನಮಗೆ ಗೊತ್ತು, ನಾವು ವಿದ್ವಾಂಸರಲ್ಲದೆ ಹೋದರೂ ಕೂಡ ಅವರು ಕರ್ಮಫಲವನ್ನು ಇಟ್ಟುಕೊಂಡು ಮಾಡ್ತಾರೆ, ನಾವು ಕರ್ಮಫಲವನ್ನು ತ್ಯಜಿಸಿ ಮಾಡಬೇಕು ಅಂತ ಹೇಳೋದು. ನಾವು ಅವರ ಮನಸ್ಸನ್ನು ಕೆಡಿಸಬಾರ್ದು. ನೋಡಿ, ನೀನು ಮಾಡೋದು ಸರಿಯಾಗಿಲ್ಲ, ನೀನು ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಅವರ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ನಿಜವಾದ ಶಿಕ್ಷಕರಾಗಬೇಕು ಅಂತ ಹೇಳ್ತಾರೆ. ನಿಜವಾದ ಶಿಕ್ಷಕರು ಯಾರು ಅಂತ ಹೇಳಿದ್ರೆ, ಬ್ರೂಸ್ ಬಾರ್ಟನ್ ಅಂತ ಹೇಳುವ ಒಬ್ಬ ಅಮೆರಿಕನ್ ಲೇಖಕ ಒಂದು ಗ್ರಂಥ ಬರೆದಿದ್ದಾನಂತೆ. ಅದರಲ್ಲಿ ಅವನು ಹೇಳ್ತಾನೆ, ನಿಜವಾದ ಶಿಕ್ಷಕ ಯಾರು ಅಂತ ಹೇಳಿದ್ರೆ, ತನ್ನ ಆ ಮಟ್ಟದಿಂದ ಪಂಡಿತನಾದವನು ಕೆಳಗೆ ಇಳಿದು ಬಂದು ಪಕ್ಕದಲ್ಲಿ ಕುಳಿತುಕೊಂಡು ಅವರ ಭಾಷೆಯಲ್ಲಿ ಅವರ ಆತ್ಮಕ್ಕೆ ತಟ್ಟುವಂತೆ ಅವರ ಆತ್ಮದಲ್ಲಿ ಒಂದಾಗಿ ತನಗೆ ಗೊತ್ತಿರುವುದನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ ಅನ್ನುವ ಭಾವನೆಯಲ್ಲಿ ಅವರಿಗೆ ಹೇಳುವವನು ನಿಜವಾದ ಶಿಕ್ಷಕ ಅನ್ನುವಂತಹ ಮಾತನ್ನು ಹೇಳ್ತಾನೆ ಅವನು. ಆ ರೀತಿಯಲ್ಲಿ ಜೋಷಯೇತ್ ಸರ್ವಕರ್ಮಾಣಿ. ಜೋಷಯೇತ್ ಅಂತ ಹೇಳಿದ್ರೆ ಮಾಡಿಸಬೇಕು. ಹೇಗೆ ಮಾಡಿಸ್ಬೇಕು? ವಿದ್ವಾನ್ ಯುಕ್ತ ಸಮಾಚರನ್. ಎದುರುಗಡೆ ನಿಂತುಕೊಂಡು ಚಾಟಿ ಇಟ್ಟುಕೊಂಡು ಚಾಟಿ ಕೋಲ್ ಇಟ್ಟುಕೊಂಡು ಮಾಡು ಅನ್ನುವ ರೀತಿಯಲ್ಲಿ ಅಲ್ಲ. ತಾನು ಮಾಡ್ತಾ ಅವರು ಕೂಡ ಓ ಹೀಗೆ ಮಾಡಬೇಕು ಅಂತ ಕಾಣುತ್ತೆ ನಾವು ಅಂತ ಅವರಾಗೇ ತಿಳ್ಕೊಳ್ಬೇಕು. ಆ ರೀತಿಯಲ್ಲಿ ಅದಕ್ಕೊಂದು ಉದಾಹರಣೆಯನ್ನು ಯಾರೋ ಒಬ್ಬರು ಕೊಟ್ಟಿದ್ದಾರೆ. ಈಗ ನಾವು ಓಡ್ತಾ ಇರುವಂತಹ ಕಾರು ಹತ್ತಬೇಕಾಗುತ್ತೆ. ಕಾರ್ ಬೇಡ ಬಿಡಿ, ಸಾಮಾನ್ಯವಾಗಿ ಪ್ಲಾಟ್ಫಾರಮ್ನಲ್ಲಿ ರೈಲು ಹತ್ತುವುದು ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಅನುಭವಕ್ಕೆ ಬಂದಿರುತ್ತೆ. ರೈಲಿಂದ ಇಳಿಬೇಕಾಗುತ್ತೆ. ಒಂದೊಂದು ಸಾರಿ ಏನಾಗುತ್ತೆ, ಯಾರನ್ನೋ ನಾವು ಕಳಿಸ್ಲಿಕ್ಕೋಸ್ಕರ ಹೋಗಿರ್ತೀವಿ ಸ್ಟೇಷನ್ನಲ್ಲಿ ಒಳಗಡೆ ಒಳಗೆ ಹೋಗಿ ಅವರನ್ನು ಕಳಿಸ್ಬಿಟ್ಟು ಅವರನ್ನು ಕೂರಿಸ್ಬಿಟ್ಟು ಇನ್ನೂ ಟ್ರೈನ್ ಹೊರಡಲಿಕ್ಕೆ ಟೈಮ್ ಇದೆ ಅಂಥೇಳಿ ಕೂತಿರ್ತೀವಿ. ಇದ್ದಕ್ಕಿದ್ದಂಗೆ ವಿಷಲ್ ಆಗಿಬಿಡುತ್ತೆ. ನಾವು ಅಷ್ಟು ಮಾತಿನಲ್ಲಿ ಮಗ್ನರಾಗಿ ಹೋಗ್ಬಿಟ್ಟಿರ್ತೀವಿ. ಮೂವ್ ಆಗಿಬಿಡುತ್ತೆ ಟ್ರೈನು. ಆವಾಗ ನಾವು ದಿಢೀರಂತ ಹೇಳಿ ಟ್ರೈನಿಂದ ಇಳಿಬೇಕಾಗತ್ತೆ. ಆವಾಗ ಇಳಿಯುವಾಗ ಹೇಗೆ ಇಳಿಬೇಕು? ದಿಢೀರಂತ ಬಂದು ನಾವು ಡೈರೆಕ್ಟಾಗಿ ಇಳಿದ್ರೆ ಅದು ಟ್ರೈನ್ ಹೋಗುವ ದಿಕ್ಕಿಗೆ ನಮ್ಮನ್ನು ಎಳ್ಕೊಂಡು ಹೋಗಿಬಿಡ್ತದೆ. ಆ ಹ್ಯಾಂಡಲನ್ನು ಹಿಡ್ಕೊಂಡು ಕೆಳಗಡೆ ಇಳಿದು ಒಂದು ನಿಮಿಷ, ಒಂದು ಅರ್ಧ ನಿಮಿಷನಾದರೂ ಅದರ ರೀತಿಯಲ್ಲೇ ಮುಂದಕ್ಕೆ ಹೋಗಬೇಕು. ಆ ರೀತಿಯಲ್ಲಿ ನಾವು ಕೆಲಸ ಮಾಡಿಸ್ಬೇಕು ಅಜ್ಞಾನಿಗಳ ಜೊತೆಯಲ್ಲಿ ನಿಂತುಕೊಂಡು.
ಡಾಕ್ಟರ್ ಪ್ರಕಾಶ್ ಅವರಿಗೆ ಚೆನ್ನಾಗಿ ಅಭ್ಯಾಸ ಇದೆ ಅಂತ ಅಂದ್ಕೊಳ್ತೀನಿ. ಅವರು ಪ್ರತಿ ವಾರ ಭಾನುವಾರ ಹೋಗ್ತಾರಲ್ಲ ಆಶ್ರಮಕ್ಕೆ, ಅವ್ರ ಜೊತೆಯಲ್ಲಿ ಮಾಡಿಸುವಾಗ ನಾನು ಮಾಡಿಸ್ತಾ ಇದ್ದೀನಿ ನೀನು ಮಾಡು ಅನ್ನುವ ದೃಷ್ಟಿಯಲ್ಲ, ನಾನು ಹೇಳ್ತಾ ಇದ್ದೀನಿ ನೀವು ಕೇಳಿ ಅನ್ನುವ ದೃಷ್ಟಿಯೂ ಅಲ್ಲ. ಸಾಮಾನ್ಯವಾಗಿ ಅದಕ್ಕೆ ನನಗೆ ಒಂದು ಮನಸ್ಸಿಗೆ ಬಂತು, ತಾವು ಪ್ರತಿ ವಾರ ನನಗೆ ನೀವು ಸ್ವಾಗತ ಕೋರೋದು ವಂದನಾರ್ಪಣೆ ಮಾಡೋದು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತ ಕೇಳಿದ್ರೆ, ಈಗ ಇದನ್ನು ಒಂದು ಸತ್ಸಂಗ ಅಂತ ಶುರು ಮಾಡಿಕೊಂಡಿದ್ದೇವೆ ನಾವು. ಇಲ್ಲಿ ಯಾರೂ ಮೇಷ್ಟ್ರೂ ಇಲ್ಲ, ಪ್ರವಚನಕಾರರೂ ಇಲ್ಲ, ಶ್ರೋತೃಗಳೂ ಇಲ್ಲ. ಆದ್ದರಿಂದ ಶುರು ಮಾಡೋಣವೇ ಅಂದ್ಕೊಂಡು ಶುರು ಮಾಡಿಬಿಡ್ಬೋದು. ಪ್ರತಿ ವಾರ ಅದು ಹೇಳಿದ್ರೆ ಒಂದು ರೀತಿಯ ಮುಜುಗರಕ್ಕೆ ಕಾರಣವಾಗುತ್ತೇನೋ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆಯ. ಸೋ ದಟ್ ಏನು ಅಂದರೆ ನಾವು ಅಷ್ಟೊಂದು ಕ್ಯಾಶುವಲ್ ಆಗಿರಬೇಕು ನಮ್ಮ ವ್ಯವಹಾರದಲ್ಲಿ. ಜೋಷಯೇತ್ ಸರ್ವಕರ್ಮಾಣಿ ಅಂತ ಹೇಳುವಾಗ ನಮ್ಮ ರೀತಿ ನೀತಿಗಳಲ್ಲಿ, ನಮ್ಮ ನಡೆನುಡಿಯಲ್ಲಿ ಅದನ್ನು ನಾವು ಎಷ್ಟು ತಂದುಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ವಿಚಾರ ಮಾಡುವುದೇ ಗೀತೆಯನ್ನು ಓದಿದ್ದಕ್ಕೆ ಒಂದು ಸಾರ್ಥಕತೆ ಅಂತ ಅಂದ್ಕೊಳ್ತೀನಿ ನಾನು. ಆ ರೀತಿಯಲ್ಲಿ ಅಷ್ಟೇ, ಮತ್ತೆ ಬೇರೆ ಇನ್ಯಾವ ದೃಷ್ಟಿಯಿಂದ ಅಲ್ಲ. ಆದ್ದರಿಂದ ಪ್ರತಿ ವಾರ ನನಗೆ ಆ ವೆಲ್ಕಮ್ಸ್ ಇದನ್ನು ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗಾಗಲೇ 4-5 ತಿಂಗಳಾಯ್ತಾ ನಾನು ಬರ್ತಾ? ಹಾಂ, ಡಿಸೆಂಬರ್ 6 ತಿಂಗಳೇ ಆಗ್ತಾ ಬರ್ತಾ ಇದೆ. ಸೊ ಹಾಗಾಗಿ ಈಗ ನಾನು ನೀವು ಎಲ್ಲ ಒಂದೇ ಆಗಿಬಿಟ್ಟಿದ್ದೀವಿ. ಇಲ್ಲಿ ಯಾರು ಪ್ರವಚನ ಮಾಡೋರು ಯಾರೂ ಇಲ್ಲ, ಮೇಷ್ಟ್ರು ಯಾರೂ ಇಲ್ಲ. ನಾನೊಬ್ಬ ಐಗಳ ಪಾಠದ ಒಡೆಯ ಅಷ್ಟೇ ನಾನು. ಆದ್ದರಿಂದ ಆ ರೀತಿಯಲ್ಲಿ ನಾವು ಕೆಲಸ ಮಾಡುವಾಗ ನಾನು ಮಾಡಿಸ್ತಾ ಇದ್ದೀನಿ ಅನ್ನುವ ದೃಷ್ಟಿ ಇರಬಾರ್ದಂತೆ. ಕೃಷ್ಣ ಹೇಳೋದಿಲ್ಲಿ ಜೋಷಯೇತ್ ಅನ್ನುವ ಪದಕ್ಕೆ ನೀವು ಅವನಿಂದ ಪ್ರೇರೇಪಿಸಿ ನೀವು ಮಾಡ್ತಾ ಅವನ ಹತ್ರ ಮಾಡಿಸ್ಬೇಕು. ನ ಬುದ್ಧಿ, ಇದೊಂದು ನಾವು ತುಂಬ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಮಾತು. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ. ಸಾಮಾನ್ಯವಾಗಿ ಲೋಕದಲ್ಲಿ 70-80% ಜನಗಳು ಕರ್ಮಫಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಮಾಡ್ತಾರೆ. ಇನ್ನೊಂದು 10-20% ಚಿಕೀರ್ಷು ಲೋಕಸಂಗ್ರಹಂ ಅನ್ನುವ ದೃಷ್ಟಿಯಿಂದ ಮಾಡ್ತಾರೆ. ಅವರಿಬ್ಬರಿಗೂ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಖ್ಯ ಇದ್ದೇ ಇರುತ್ತೆ. ಆ ಸಖ್ಯವನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಅಂತ ಹೇಳಿದ್ರೆ, ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್. ವಿದ್ವಾಂಸನಾದವನು, ವಿದ್ವಾಂಸ ಅಂತ ಹೇಳಿದರೆ ಬಹಳ ದೊಡ್ಡ ಶಬ್ದ ಅದು, ವಿದ್ವಾಂಸ ಅಂತ ಹೇಳೋದು. ನಾನು ಹೇಳಿದ್ದೀನಿ ಹಿಂದೆಯೇ ಕೂಡ, ವಿತ್ ಅಂತ ಹೇಳಿದ್ರೆ ವಿದುಲ್ರ ಜ್ಞಾನೇ ಅಂತ ಹೇಳುವುದು, ಅದರಿಂದನೇ ವೇದ ಅನ್ನೋದು ಹೊರಟಿದೆ. ಆದ್ದರಿಂದ ತಿಳಿದುಕೊಂಡವನು, ಆ ವಿಚಾರದಲ್ಲಿ ಸ್ವಲ್ಪವಾದರೂ ತಿಳಿದುಕೊಂಡವನು, ಆ ಕೆಲಸವನ್ನು ಆ ದೃಷ್ಟಿಯಿಂದ ಮಾಡುವವನು. ನಾನು ಮಾಡ್ತಾ ಇದ್ದೀನಿ ನೋಡಿ ನೀವು ಮಾಡಿ ಅಂತ ಬಾಯ್ಬಿಟ್ಟು ಹೇಳಬಾರ್ದಂತೆ. ತಾನು ಮಾಡ್ತಾ ಪಕ್ಕದವರು ಕೂಡ ಹೀಗೆ ಮಾಡಬೇಕು ಅನ್ನುವ ರೀತಿಯ ತಿಳುವಳಿಕೆಯನ್ನು ಅವರು ಪಡೆಯುವಂತೆ ಮಾಡಿಸಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನ ಬುದ್ಧಿಭೇದಂ ಜನಯೇತು, ಬಹಳ ದೊಡ್ಡ ಶಬ್ದ ಇದು. ಬುದ್ಧಿಭೇದಂ ಜನಯೇತು, ಜನಗಳಲ್ಲಿ ನಾವು ಬುದ್ಧಿಭೇದವನ್ನು ಉಂಟು ಮಾಡಬಾರ್ದು. ಬುದ್ಧಿಭೇದ ಅಂತ ಹೇಳಿದರೆ ನೀನು ಮಾಡೋದು ಸರಿ ಇಲ್ಲ. ಒಬ್ಬೊಬ್ಬರೂ ಕೂಡ ಒಂದೊಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಡಿ ವಿ ಜಿಯವರು ತುಂಬ ಸುಂದರವಾಗಿ ಹೇಳ್ತಾರೆ ಈ ಮಾತನ್ನು. ಸಿಂಧುವನು ಹಿಮಗಿರಿಗೆ ಹಿಂತಿರುಗಿ ಬೇರೊಂದು ಚಂದದಲ್ಲಿ ಹರಿದು ಬಾರೆಂದ ಆಣತಿಪೆಯ ನೀನು, ಸಂದರ್ಭವಿಡಿದು ಜನ ಚೈತನ್ಯ ಪರಿದಿಹುದು ಅಂಧಗತಿ ಅಲ್ಲವದು ಕಾಣು ಮಂಕುತಿ. ಸಿಂಧೂ ನದಿ ಮೇಲ್ಗಡೆ ಹುಟ್ಟಿ ಹರಿದು ಬರ್ತಾ ಇದೆ. ಒಂದು ಕಡೆ ದೊಡ್ಡ ಪಾತ್ರವಿದೆ, ಇನ್ನೊಂದು ಕಡೆ ಸಣ್ಣ ಪಾತ್ರವಿದೆ. ಒಂದು ಕಡೆ ಡೊಂಕಾಗಿ ಹರಿಯುತ್ತೆ, ಇನ್ನೊಂದು ಕಡೆ ನೇರವಾಗಿ ಹರಿಯುತ್ತೆ. ಇದು ಸರಿಯಾಗಿ ಹರಿತಾ ಇಲ್ಲ. ಆದ್ದರಿಂದ ಆ ಸಿಂಧೂ ನದಿಗೆ ನಾವು ಹೇಳಬೇಕು, ಸಿಂಧುವನು ಹಿಮಗಿರಿಗೆ ಹಿಂತಿರುಗಿ ಬೇರೊಂದು ಚಂದದಲ್ಲಿ ಹರಿದು ಬಾರೆಂದ ಆಣತಿಪೆಯ ನೀನು. ಸಾಧ್ಯವೇ ಇಲ್ಲ. ಅದೇ ರೀತಿ ಸಂದರ್ಭವಿಡಿದು, ಸಂದರ್ಭವನ್ನು ನೋಡಿಕೊಂಡು ಜನಗಳು ಜನ ಚೈತನ್ಯ ಪರಿದಿಹುದು, ಹರಿತಾ ಇದೆ. ಅಂಧಗತಿ ಅಲ್ಲವದು, ಅವರು ಮಾಡ್ತಾ ಇರೋದು ಸರಿ ಅಲ್ಲ ಅಂತ ಹೇಳಬಾರ್ದು. ಈಗ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಂತ ಇಟ್ಟುಕೊಳ್ಳಿ ಯಾರೋ ಮನೆಯಲ್ಲಿ, ಅವರು ಫಲದೃಷ್ಟಿಯಿಂದನೇ ಮಾಡ್ತಾರೆ. ಆದರೆ ಆ ದೃಷ್ಟಿಯನ್ನು ಕೂಡ ಚಿಕೀರ್ಷು ಲೋಕಸಂಗ್ರಹಂ ಅನ್ನುವ ದೃಷ್ಟಿಯಿಂದ ಮಾಡಬಹುದು ಅನ್ನುವುದನ್ನು ತಿಳಿದವರು ಹೇಳ್ಕೊಡ್ಬೇಕು. ಯಾಕೆಂದರೆ ಸತ್ಯನಾರಾಯಣ ಪೂಜೆ ಮಾಡಿದಾಗ 4 ಜನರನ್ನು ನೀವು ಕರಿತೀರಿ. ನಿಮ್ಮ ಸ್ವಂತದ ಸಂತೋಷಕ್ಕೋಸ್ಕರನೇ ಕರೆದಿರಬಹುದು. ಆದರೆ ಸತ್ಯನಾರಾಯಣ ಅನ್ನುವ ಆ ದೇವರನ್ನು ಅಲ್ಲಿ ಮುಂದೆ ತರದೇ ಹೋದರೆ ನಮ್ಮ ಮನೆಗೆ ಬನ್ನಿರಿ ಊಟ ಮಾಡೋಣ ಅಂದರೆ ಯಾರು ಬರ್ತಾರೆ ನಿಮ್ಮ ಮನೆಗೆ? ಸೇತು ಆತ್ಮಕ್ಕೆ ದೇವಮೂರ್ತಿ ಭಜನೆ ಪೂಜನೆ ಕೀರ್ತನೆ. ನೀತಿಗೋ
ಆತ್ಮವೇ ಸೇತು. ನೀತಿಗೆ ಆತ್ಮವೇ ಸೇತು. ಆತ್ಮಕ್ಕೆ ಒಂದು ಸೇತುವೆ ಏನಾದರೂ ನಿರ್ಮಾಣ ಮಾಡುವುದಾದರೆ ಆ ಬ್ರಿಡ್ಜನ್ನು ಕಟ್ಟಲಿಕ್ಕೆ ಇರುವಂತಹ ಸಾಧನಗಳು ಸೇತು ಆತ್ಮಕ್ಕೆ ದೇವಮೂರ್ತಿ, ಭಜನೆ, ಪೂಜನೆ, ಕೀರ್ತನೆ ಇವೆಲ್ಲವೂ ಕೂಡ. ಆ ದೃಷ್ಟಿಯಿಂದ ನಾವು ಸತ್ಯನಾರಾಯಣ ಪೂಜೆ ಮಾಡಿಸ್ಲಿಕ್ಕೆ ಹೋಗುವವರು ಅದನ್ನು ಹೇಳಬೇಕು. ಹೀಗೆ ನೀವೇನು ಸತ್ಯನಾರಾಯಣ ಪೂಜೆ ಮಾಡಿ ಯಾರನ್ನೂ ಉದ್ಧಾರ ಮಾಡ್ತಾ ಇಲ್ಲ. ನಾವು ಸತ್ಯನಾರಾಯಣನ ಪೂಜೆ ಮಾಡುವಾಗ ಗುಡಿಯ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗುಪಕೃತಿಯೋ ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ ಅದೇ ಬಿಡುಗಡೆಯೋ ಪೂಜೆ ಮಂಕುತಿಮ್ಮ. ಎಷ್ಟು ಸರಳವಾಗಿ ಇದೆ ನೋಡಿ. ಗುಡಿಯ ಪೂಜೆ ಆಗಬಹುದು, ಒಂದು ಕಥೆ ಅಥವಾ ಒಂದು ಕಥಾ ಪ್ರಸಂಗ ಇರಬಹುದು. ಗುಡಿಯ ಪೂಜೆಯ ಕಥೆಯೋ ಸೊಗಸು ನೋಟವೋ ಹಾಡೋ, ಒಂದು ಹಾಡು ಹೇಳಿ ಇನ್ನೊಬ್ಬರನ್ನು ರಂಜಿಸುವುದಾಗ್ಬೋದು. ಅಥವಾ ಬಡವರಿಂಗುಪಕೃತಿಯೋ, ಯಾರಿಗೋ ಒಬ್ಬರಿಗೆ ನಿರ್ಭಾಗ್ಯರಿಗೆ ನಾವು ನಮ್ಮ ಕೈಲಾದದ್ದನ್ನು ಭಗವದ್ ರೂಪದಲ್ಲಿ ಅವರನ್ನು ಇಟ್ಟುಕೊಂಡು ಕೊಡುವುದಾಗ್ಬೋದು. ಆವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವೊಡೆ, ಅದು ನಮ್ಮ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯನ್ನು ಕೊಡುವುದಾದರೆ ಆ ಬಿಡುಗಡೆ ಇದೆಯಲ್ಲ, ಅದೇ ನಿಜವಾದ ಪೂಜೆ. ಹೀಗೆ ನಾವು ಸತ್ಯನಾರಾಯಣ ಪೂಜೆ ಮಾಡೋದರಿಂದ 4 ಜನರಿಗೆ ಪ್ರಯೋಜನ ಆಗ್ತದೆ. ಹೂವಿನವನಿಗೆ ಹೂವಿನ ವ್ಯಾಪಾರ ಆಗ್ತದೆ. ಆಮೇಲೆ ಮಾಡಿಸ್ಲಿಕ್ಕೆ ಬಂದವರಿಗೆ ಅವರ ಜೀವನದ ವೃತ್ತಿಯ ಒಂದು ಸಾರ್ಥಕತೆ ಬರ್ತದೆ. ಅಡುಗೆ ಮಾಡಲಿಕ್ಕೆ ಕರೆದವರಿಗೆ ಅವರಿಗೆ ಒಂದು ಜೀವನಕ್ಕೆ ಆಗ್ತದೆ. ಈ ದೃಷ್ಟಿಯನ್ನು ನಾವು ಇಟ್ಟುಕೊಂಡಾಗ ಜೋಷಯೇತ್ ಸರ್ವಕರ್ಮಾಣಿ, ಎಲ್ಲ ಕರ್ಮಗಳನ್ನು ಕೂಡ ಈ ರೀತಿಯಲ್ಲಿ ನಾವು ಮಾಡಬೇಕು. ಇದು ಕೃಷ್ಣ ನಮಗೆ ಕೊಡುವಂತಹ, ಸಂಸಾರಿಗಳಾಗಿ ನಮಗೆ ಕೊಡುವಂತಹ ಒಂದು ಸೂಚನೆ. ನ ಬುದ್ಧಿಭೇದಂ ಜನಯೇತು ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರ. ಇಲ್ಲಿಂದ ಮುಂದೆ ಒಂದು 2-3 ಶ್ಲೋಕಗಳು ಮನುಷ್ಯರಲ್ಲಿ ಇರುವಂತಹ ಆ ಬಲ, ಅವುಗಳನ್ನು ಕುರಿತು ಹೇಳ್ತಾ ಇದ್ದಾನೆ. ಇಡೀ ಪ್ರಕೃತಿಯೇ 3 ಬಲಗಳಿಂದ ಬದ್ಧವಾಗಿದೆ. ಆ ಬಲಗಳೇ ನಮ್ಮನ್ನೂ ಕೂಡ ಪ್ರಕೃತಿಗೆ ಬದ್ಧರಾಗಿ ಭಗವಂತ ಅನ್ನುವವನು ಒಬ್ಬನು ಇದ್ದಾನೆ ಅನ್ನುವುದನ್ನು ತಿಳಿದುಕೊಳ್ಳಲಿಕ್ಕೆ ಕಾರಣವಾಗಿ ನಮ್ಮನ್ನು ಜೀವನದಲ್ಲಿ ಮುನ್ನಡೆಸಲಿಕ್ಕೆ ಸಾಧನವಾಗಿವೆ. ಆ 3 ಬಲಗಳೇ, ಒಂದು ಸತ್ವ, ಇನ್ನೊಂದು ರಜಸ್ಸು, ಇನ್ನೊಂದು ತಮಸ್ಸು. ಆ ಗುಣಗಳ ವಿಚಾರವಾಗಿ ಮುಂದಿನ 3 ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ನಾನು ಮಾಡ್ತಾ ಇದ್ದೀನಿ ಅನ್ನುವ ಅಹಂಕಾರವನ್ನು ಬಿಡಬೇಕು. ಅಹಂಕಾರ ವಿಮೂಢಾತ್ಮ, ಅಹಂಕಾರದಿಂದ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಅವನು ವಿಮೂಢಾತ್ಮ, ಅವನಿಗೆ ಬುದ್ಧಿ ಇಲ್ಲ, ಅವನು ಮಂದಮತಿ. ಅವನು ಮಾಡುವ ಆ ಒಂದು ಕೆಲಸಕ್ಕೆ ಏನೂ ಬೆಲೆ ಇಲ್ಲ. ಕರ್ತ ಅಹಂ ಇತಿ ಮನ್ಯತೆ, ನಾನೇ ಮಾಡ್ತಾ ಇರುವವನು ಅಂತ ಅವನು ತಿಳ್ಕೊಳ್ತಾನೆ ಪ್ರತಿಯೊಂದನ್ನೂ ಕೂಡ. ಯಾಕೆ ಹಾಗೆ ತಿಳ್ಕೊಳ್ತಾನೆ? ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಪ್ರಕೃತಿಯ ಗುಣಗಳು ಎಲ್ಲ ರೀತಿಯಿಂದಲೂ ಕೂಡ ಕರ್ಮಗಳನ್ನು ನಮ್ಮಿಂದ ಮಾಡಿಸುತ್ತವೆ. ನಾನು ಒಂದು ಒಳ್ಳೆಯ ಕೆಲಸ ಮಾಡುವ ಸಂದರ್ಭ ಬಂದರೆ ಇದು ನಾನು ಮಾಡ್ತಾ ಇದ್ದೀನಿ 4 ಜನರ ಒಳ್ಳೆಯದಕ್ಕೆ ಅಂತ ಹೇಳುವ ಭಾವನೆಗಿಂತ ಈ ಕೆಲಸಕ್ಕೆ ನನ್ನನ್ನು ಒಂದು ಉಪಕರಣವನ್ನಾಗಿ ತೆಗೆದುಕೊಂಡನಲ್ಲ ಭಗವಂತ ಅನ್ನುವ ಆಲೋಚನೆ ಬಂದರೆ ಅಷ್ಟರ ಮಟ್ಟಿಗೆ ಆ ಪ್ರಕೃತಿಯ ಕ್ಲಚಸ್ನಿಂದ, ಆ ಗುಣಗಳ ಕ್ಲಚಸ್ನಿಂದ ನಾವು ಬಿಡುಗಡೆಗೊಂಡ್ವಿ ಅಂತ ಅರ್ಥ. ಆ ರೀತಿಯಲ್ಲಿ, ಆದರೆ ಹಾಗೆ ಎಲ್ಲರೂ ಮಾಡೋದಿಲ್ಲ. ನಾನು ಮಾಡ್ತಾ ಇದ್ದೀನಿ ನಾನು ಅನ್ನುವ ಭಾವನೆ ಬರ್ತದೆ. ನಾನು ನಾನೆಂದೆನುತ್ತೆ ಕಿರಿಕೊಡದ ನೀರು ಗಾನಗೆಯುವುದು ಹೆಮ್ಮೆಯಿಂ ಕಡಲ ಮರೆತು ನೂನದಿಂದೆಲ್ಲವೆನುವಬ್ಧಿಯೊಳಗದ ನಿರಿಸೆ ಮೌನವದು ಮಣ್ಕರಗಿ ಕಾಣು. ನಾನು 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 ಅಂತ ಹೇಳಿ ಅರ್ಧ ತುಂಬಿದ ಕೊಡ ಏನು ಮಾಡುತ್ತೆ? ಎಂಪ್ಟಿ ವೆಸಲ್ಸ್ ಮೇಕ್ ಮೋರ್ ನಾಯ್ಸ್. ನಾನೆಂದೆನುತ್ತೆ ಕಿರಿ ಕೊಡದ ನೀರು ಗಾನಗೆಯುವುದು ಹೆಮ್ಮೆಯಿಂದ ಕಡಲ ಮರೆತು. ಆ ನೀರನ್ನು ಕಡಲಿನಿಂದ ತುಂಬಿಕೊಂಡು ನನ್ನಲ್ಲಿ ಇಟ್ಟಿದ್ದಾರೆ ಎನ್ನುವುದನ್ನು ಮರೆತು ಬಿಡುತ್ತೆ ಇದು. ಆ ಕಡಲು ಹೇಗಿದೆ? ನೂನದಿಂದ ಎಲ್ಲವೆನ್ನುವ ಅಬ್ಧಿಯದು. ನೂನ ಅಂದರೆ ನಿಶ್ಚಯವಾಗಿ,
ನಿಶ್ಚಯವಾಗಿಯೂ ನೀರೇ 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 ನೀರಾಗಿರುವುದು ಕಡಲು. ನೂನದಿಂದ ಅಬ್ಧಿಯೊಳಗಿರುವ ಇರುವ ಆ ಒಂದು ಕಡಲಿಗೆ ತಗೊಂಡು ಹೋಗಿ ಆ ಮಡಕೆಯನ್ನು ಮತ್ತೆ ಅಲ್ಲಿ ಮುಳುಗಿಸಿಟ್ಟರೆ ಮಣ್ಣೆಲ್ಲ ಕರಗಿ ಮೌನವಾಗಿ ಬಿಡುತ್ತೆ. ಹಾಗಾಗಿ ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವ ಮಾತುಂಟು ನೋಡಿ. ಹಾಗೆ ಅಹಂಕಾರ ವಿಮೂಢಾತ್ಮ ಅಂತ ಕೃಷ್ಣ, ಅಹಂಕಾರ ಯಾರು ಪಡ್ತಾರೋ ಅವರು ವಿಮೂಢಾತ್ಮರು ಅನ್ನುವಂತಹ ಮಾತನ್ನು ಹೇಳ್ತಾನೆ. ಅದಕ್ಕೆ ಕಾರಣ ಆ ಪ್ರಕೃತಿಯ ಗುಣಗಳು. ಯಾರಲ್ಲಿ ಸತ್ವಗುಣ ಅಂತ ಹೇಳಿದ್ರೆ ಸಾತ್ವಿಕತೆ, ಒಳ್ಳೆಯತನ, ಜ್ಞಾನ ಹಾಗೂ ಪ್ರಕಾಶ. ಪ್ರಕಾಶ ಅಂದರೆ ಬೆಳಕು. ಬೆಳಕು ಅಂತ ಹೇಳಿದ್ರೆ ಅವನಲ್ಲಿ ಇರುವ ಸೌಜನ್ಯದ ಭಾವ. ರಜೋಗುಣ ಅಂತ ಹೇಳಿದ್ರೆ ಕ್ರಿಯಾಶೀಲತೆ, ನಿರಂತರವಾದ ಕ್ರಿಯಾಶೀಲತೆ, ಬಲ, ಶಕ್ತಿ, ಕಾರ್ಯಚಟುವಟಿಕೆ ಇದೆಲ್ಲವೂ ಇರುತ್ತೆ. ಅದೆಲ್ಲ ಬೇಕು. ಆದರೆ ಏನಾಗುತ್ತೆ ಅಂತ ಕೇಳಿದ್ರೆ ಸತ್ವ, ರಜಸ್ಸು, ತಮಸ್ಸು ಅಂತ ಮೂರು ಇಟ್ಟಿದ್ದಾನೆ ಭಗವಂತ ಪ್ರಕೃತಿ. ಆ ಸತ್ವ ಅಂತ ಹೇಳುವುದರ ಮಧ್ಯದಲ್ಲಿ ರಜಸ್ಸು ಸೇರ್ಕೊಂಡ್ಬಿಟ್ಟಿದೆ. ಆ ರಜಸ್ಸಿಗೆ ಮೇಲು ನೋಡಲಿಕ್ಕೆ ಆಗ್ತಾ ಇಲ್ಲ, ಅದು ಕೆಳಗಡೆಯೇ ನೋಡುತ್ತೆ, ತಮಸ್ಸನ್ನು ನೋಡುತ್ತೆ. ಹಾಗಾಗಿ ಕಾರ್ಯಚಟುವಟಿಕೆ, ದಕ್ಷತೆ, ಬಲ, ಶಕ್ತಿ ಇದೆಲ್ಲ ಇರುವ ಆ ರಜಸ್ಸು ತನ್ನ ಕೆಳಗಿರುವ ಆ ತಾಮಸಿ ಪ್ರವೃತ್ತಿಯನ್ನೇ ತನ್ನದನ್ನಾಗಿ ಮಾಡಿಕೊಂಡಿರುತ್ತೆ. ಹಾಗಾಗಿ ಅವರಲ್ಲಿ ಅಹಂಕಾರ ಜಾಸ್ತಿ ಆಗ್ತದೆ. ಇದು ರಜಸ್ಸಿನ ಗುಣವಾದರೆ ತಮೋಗುಣ, ತಮಸ್ಸಿನ ಗುಣ ಏನು ಅಂತ ಕೇಳಿದ್ರೆ ಆಲಸಿಕೆ, ಮಂದತನ ಹಾಗೂ ದಡ್ಡತನ ಹಾಗೂ ಕಾರ್ಯಚಟುವಟಿಕೆ ಇಲ್ಲದೇ ಇರುವುದು, ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡೇ ಇರಬೇಕು ಅನ್ನುವ ಮನೋಭಾವ ಯಾವಾಗಲೂ. ಹಾಗಾಗಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ವೇದಾಂತದಲ್ಲಿ ಹೇಳುವಂತೆ ಸತ್ವವನ್ನು ಮೀರಿ ಹೋಗಬೇಕು ನಾವು. ಆದರೆ ಸತ್ವವನ್ನು ಮೀರಿ ಹೋಗುವಷ್ಟು ಸಾಧನೆ ನಮ್ಮಲ್ಲಿ ಇಲ್ಲ. ಕೊನೆ ಪಕ್ಷ ಸತ್ವದಲ್ಲಾದರೂ ನಿಲ್ಲಬೇಕು. ಸತ್ವದ ಜೊತೆಯಲ್ಲಿ ಸ್ವಲ್ಪ ರಜಸ್ಸನ್ನು ಇಟ್ಟುಕೊಂಡು ಬಾಳುವುದನ್ನು ಕಲಿಬೇಕು ನಾವು. ರಜಸ್ಸು ಸ್ವಲ್ಪವಾದರೂ ಇಲ್ಲದೆ ಹೋದರೆ ಈ ಸಮಾಜದಲ್ಲಿ ನಾವು ಬಾಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದ್ರೆ ಕಾಮ, ಕ್ರೋಧ, ಮದ, ಮತ್ಸರಗಳಿರದೆ ಜೀವಿತವದೇನು ಅಂತ ಕೇಳ್ತಾರೆ ಡಿ ವಿ ಜಿಯವರು. ನಾವು ಷಡ್ರಸಗಳನ್ನು ಊಟ ಮಾಡ್ತೀವಿ. ಆ ಷಡ್ರಸ ಅಂತ ಹೇಳುವುದರಲ್ಲಿ ಎಲ್ಲ 6 ರಸಗಳು ಸರಿಯಾಗಿ ಸೇರಿರಬೇಕು. ರಜೋಗುಣಕ್ಕೆ ಆ ಷಡ್ರಸವನ್ನು ಸರಿಯಾದ ಹದವಾದ ಪ್ರಮಾಣದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಕಲೆಯನ್ನು ನಾವು ರೂಢಿಸಿಕೊಳ್ಳಬೇಕು. ಕೇವಲ ಸಾತ್ವಿಕರಾಗಿದ್ದರೆ ಈ ಸಮಾಜದಲ್ಲಿ ಬಾಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈಸ್ ಗುಡ್ ಫಾರ್ ನಥಿಂಗ್ ಅಂತ ಒಂದು ಮಾತುಂಟಲ್ವೇ, ಆ ರೀತಿ ಆಗೋಗ್ಬಿಡುತ್ತೆ. ಆದ್ದರಿಂದ ರಜೋಗುಣದ ಜೊತೆಯಲ್ಲಿ ಸತ್ವಗುಣವನ್ನು ಸೇರಿಸಿಕೊಳ್ಳಬೇಕು. ತಮೋಗುಣಕ್ಕೆ ಇಳಿಬಾರದು, ಆ ಎಚ್ಚರ ಇರಬೇಕು. ದುರ್ಗಾ ಸಪ್ತಶತಿಯಲ್ಲಿ ಮೊದಲನೆಯ ಅಧ್ಯಾಯ, ಅದು ಪ್ರಥಮ ಚರಿತ್ರೆ ಅಂತ ಹೇಳ್ತಾರೆ. ಅದರಲ್ಲಿ ಬಹಳ ಸುಂದರವಾಗಿ ಹೇಳ್ತಾನೆ ಋಷಿ, ಮಹಾವಿದ್ಯಾ ಮಹಾಮಾಯಾ ಮಹಾಮೇಧಾ ಮಹಾಸ್ಮೃತಿ ಮಹಾಮೋಹ ಚ ಭವತಿ ಮಹಾದೇವಿ ಮಹೇಶ್ವರಿ ಪ್ರಕೃತಿಸ್ತ್ವಂಚ ಸರ್ವಸ್ಯ ಗುಣತ್ರಯ ವಿಭಾವಿನಿ ಕಾಳರಾತ್ರಿರ್ಮಹಾರಾತ್ರಿರ್ಮೋಹರಾತ್ರಿಶ್ಚ ದಾರುಣ. ಯಾವಾಗ ಹಾಗಾಗ್ತಾಳೆ ಅವಳು? ತಮೋಗುಣ ಜಾಸ್ತಿ ಆದಾಗ. ಮಾಯಾದೇವಿ ಪ್ರಕೃತಿಯನ್ನೇ ಮಾಯಾದೇವಿ ಅಂತ ಹೇಳ್ತಾರೆ. ಮಾಯಾಂತು ಪ್ರಕೃತಿಂ ವಿದ್ಧಿ ಮಾಯಿನಂತು ಮಹೇಶ್ವರಂ ಅಂತ ಹೇಳಿ ಶ್ವೇತಾಶ್ವತರ ಉಪನಿಷತ್ತು ಹೇಳುತ್ತೆ. ಪ್ರಕೃತಿಯನ್ನು ಮಾಯೆ ಅಂತ ಇಟ್ಟುಕೊಂಡ್ರೆ ಮಾಯಾ ಪುರುಷ ಯಾರು ಅಂತ ಕೇಳಿದ್ರೆ ಮಹೇಶ್ವರ. ಆದ್ದರಿಂದ ಪ್ರಕೃತಿಯಲ್ಲಿ ಆ ಮಾಯೆಯಲ್ಲಿ 3 ಗುಣಗಳು ಉಂಟು. ಆ 3 ಗುಣಗಳಲ್ಲಿ ತಮೋ ಗುಣವನ್ನು ರಜೋಗುಣವನ್ನು ಜಾಸ್ತಿಯಾಗಿ ನಾವು ಇಟ್ಟುಕೊಂಡು ಬಿಟ್ಟರೆ ದಾರುಣ, ಆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅವಳು ಅನರ್ಥಕ್ಕೆ ಕಾರಣಳಾಗಿಬಿಡ್ತಾಳೆ. ಆದ್ದರಿಂದ ಅಲ್ಲಿ ನಾವು ಪ್ರಥಮ ಚರಿತ್ರೆಯಲ್ಲಿ ಪ್ರಾರ್ಥನೆ ಮಾಡೋದು ಏನು ಅಂತ ಕೇಳಿದ್ರೆ, ನಿನ್ನ ಆ 3 ಗುಣಗಳಲ್ಲಿ ನನ್ನ ಏಳಿಗೆಗೆ, ನನ್ನ ಶ್ರೇಯಸ್ಸಿಗೆ ಯಾವ ಗುಣ ಯಾವ ಕಾಲದಲ್ಲಿ ಸೂಕ್ತವಾಗಿ ಬರಬೇಕೋ ಅದನ್ನು ನನಗೆ ದಯಪಾಲಿಸು ಅನ್ನುವಂತಹ ಪ್ರಾರ್ಥನೆ ಆ ಪ್ರಥಮ ಚರಿತ್ರೆಯಲ್ಲಿ ಮಾಡುವುದು. ಆ ದೃಷ್ಟಿಯಿಂದ ನಾವು ಈ ಪ್ರಕೃತಿಯ ಗುಣಗಳನ್ನು ಸಂಪೂರ್ಣವಾಗಿ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಏನಾಗುತ್ತೆ ಅಂತ ಕೇಳಿದ್ರೆ, ವಿಮೂಢಾತ್ಮನಾದವನಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಅದನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ.
ಪ್ರಕೃತಿಯ ಗುಣಗಳು ಎಲ್ಲ ರೀತಿಯಿಂದಲೂ ಕರ್ಮಗಳನ್ನು ಮಾಡಿಸುತ್ತವೆ. ಅಹಂಕಾರದಿಂದ ಮೂಢನಾದ ಮನಸ್ಸುಳ್ಳವನು ನಾನೇ ಮಾಡ್ತಾ ಇದ್ದೇನೆ, ನಾನೇ ಕರ್ತೃ ಅನ್ನುವಂತಹ ರೀತಿಯಲ್ಲಿ ಮಾಡ್ತಾನೆ. ಆದರೆ ಹಾಗೆ ಮಾಡಬಾರದು ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. 28ನೇ ಶ್ಲೋಕದಲ್ಲಿ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾ ಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ ಅಂತ ಹೇಳಿದ್ದಾನೆ. ಅರ್ಜುನ ಗುಣಕ್ರಮಗಳ ವಿಭಾಗಗಳ ತತ್ವವನ್ನು ತಿಳಿದವನು ಗುಣಗಳಲ್ಲಿ ಪ್ರವರ್ತಿಸುತ್ತವೆ ಎಂದು ತಿಳಿದು ಆಸಕ್ತನಾಗುವುದಿಲ್ಲ. ಆ ಸಂದರ್ಭದಲ್ಲಿ ಅಂದರೆ ತತ್ವವಿತ್ತು ಅಂತ ಹೇಳಿದರೆ ತತ್ವವನ್ನು ತಿಳಿದವನು. ಗುಣಕರ್ಮ ವಿಭಾಗ, ಪ್ರಕೃತಿಯಲ್ಲಿ 3 ಗುಣ ಇದೆ. ಆ ಗುಣಕ್ಕೆ ತಕ್ಕಂತೆ ಕರ್ಮ ವಿಭಾಗ ಉಂಟು. ಅದನ್ನು ಸರಿಯಾಗಿ ತಿಳಿದುಕೊಂಡವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಗುಣಗಳಲ್ಲಿ ವರ್ತಿಸುತ್ತವೆ ಎಂಬುದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಿಕೊಂಡು ನ ಸಜ್ಜತೆ, ಪೂರ್ತಿ ಆಸಕ್ತನಾಗುವುದಿಲ್ಲ ಆ ಕರ್ಮದಲ್ಲಿ. ಅದನ್ನು ಅವನು ಅಸಂಗಭಾವ ಬುದ್ಧಿಯಿಂದ ಮಾಡ್ತಾನೆ. ಗುಣೇಶು ವರ್ತಂತೆ ಅಂತ ಹೇಳಿದ್ರೆ ಏನು? ಗುಣೇಶು ವರ್ತಂತೆ ಅಂತ ಹೇಳಿದ್ರೆ ಪ್ರಶ್ನೋಪನಿಷತ್ತಿನಲ್ಲಿ ಈ ಮಾತನ್ನು ಹೇಳ್ತಾರೆ. ಗುಣೇಶು ವರ್ತಂತೆ ಅಂದರೆ ಮಾತ್ರೆಗಳು ಅಂತ ಹೇಳಿದ್ರೆ ಏನು? ಆ ಮೆಡಿಕಲ್ ಶಾಪ್ನಲ್ಲಿ ಸಿಕ್ಕುವ ಮಾತ್ರೆಗಳಲ್ಲ. ಮಾತ್ರೆಗಳು ಅಂದರೆ ಇಂದ್ರಿಯಗಳು, ಕರಣಗಳು. ನೀವು 2ನೇ ಅಧ್ಯಾಯದಲ್ಲಿ ಓದಿರುವ ಶ್ಲೋಕವನ್ನು ಜ್ಞಾಪಿಸಿಕೊಳ್ಬೇಕು. ಯಾವುದು? ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ. ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಕೇವಲ ನಮ್ಮ ದುಃಖಗಳೆಲ್ಲಕ್ಕೂ ಕಾರಣವಾಗುವುದು ಇಂದ್ರಿಯ ಕರಣಗಳು ವಿಷಯಗಳಲ್ಲಿ ಒಂದು ಸರಿಯಾದ ತಿಳಿವಳಿಕೆ ಇಲ್ಲದೆ ಸ್ಪರ್ಶ ಆಗುವುದರಿಂದ. ಮಾತ್ರಾಸ್ಪರ್ಶಾಸ್ತು, ಮಾತ್ರೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಅಳತೆ, ಮಾಪನ ಅಂತ ಅರ್ಥ. ಅಂತ ಹೇಳಿದ್ರೆ ಪ್ರತಿಯೊಂದು ನಮ್ಮ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇರುವುದೆಲ್ಲ ಯಾವ ರೀತಿಯಲ್ಲಿ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಲ್ವಾ? ಶಬ್ದ ಸ್ಪರ್ಶ ರೂಪ ರಸಗಂಧ ಶ್ರೋತ್ರ ತ್ವಕ್ ಚಕ್ಷುರ್ಜಿಹ್ವಾಘ್ರಾಣ ವಾಕ್ ಪಾಣಿಪಾದ ಪಾಯೂಪಸ್ಥ ಅಂತ ಹೇಳಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಹಾಗೂ ಆ ಶಬ್ದವನ್ನು ಮತ್ತು ಆ ಶಬ್ದಕ್ಕೆ ಆಕಾಶ ಪಂಚಮಹಾಭೂತದ ಒಂದಾನೊಂದು ಸ್ವರೂಪ. ಅದರ ಗುಣ ಯಾವುದು ಅಂತ ಕೇಳಿದ್ರೆ ಶಬ್ದ. ಪೃಥ್ವಿಯ ಗುಣ ಯಾವುದು ಅಂತ ಕೇಳಿದ್ರೆ ಪೃಥಿವ್ಯಪ್ ತೇಜೋ ವಾಯು ಆಕಾಶ ಅಂತ 5 ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳಲ್ಲಿ 5 ಗುಣಗಳಿಗೆ 5 ಬೇರೆ ಬೇರೆ ತನ್ಮಾತ್ರೆಗಳನ್ನು ಹೇಳ್ತಾರೆ. ತನ್ಮಾತ್ರ ಅಂತ ಹೇಳಿದ್ರೆ ಅದರ ಗುಣ. ಪೃಥ್ವಿಯ ಗುಣ ಯಾವುದು? ಗಂಧವತಿ ಪೃಥಿವೀ. ನೀವು ಮಣ್ಣಿನ ಪರಿಮಳವನ್ನು ಗಮನಿಸಬಹುದು. ನೀವು ಹೊಸದಾಗಿ ಬಿಸಿಲಿನಿಂದ ಕಾದಂತಹ ಭೂಮಿಯ ಮೇಲೆ ಮಳೆಯ ಹನಿಗಳು ಬೇಸಿಗೆಯ ಪ್ರಾರಂಭದಲ್ಲಿ ಬಿದ್ದರೆ ಆ ಮಣ್ಣಿಗೆ ಬಿದ್ದಂತಹ ನೀರಿನಿಂದ ಹೊರಡುವ ಆ ಗಂಧದ ಪರಿಮಳ ಇದೆಯಲ್ಲ, ಅದು ಪೃಥ್ವಿಯ ಗುಣ. ಅದನ್ನು ಪ್ರಶ್ನೋಪನಿಷತ್ತಿನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಪೃಥಿವೀಚ ಪೃಥಿವೀ ಮಾತ್ರಾಚ ಆಪಶ್ಚ ಆಪೋ ಮಾತ್ರಾಚ ತೇಜಶ್ಚ ತೇಜೋ ಮಾತ್ರಾಚ ವಾಯುಶ್ಚ ವಾಯುಮಾತ್ರಾಚ ಆಕಾಶಶ್ಚ ಆಕಾಶ ಮಾತ್ರಾಚ. ಅಂದರೆ ಪೃಥಿವಿ ಮತ್ತು ಪೃಥ್ವಿ ಮತ್ತು ಗಂಧ ತನ್ಮಾತ್ರೆ ಒಟ್ಟಾಗಿ ಇರ್ತದೆ. ನೀರು ಮತ್ತು ನೀರಿನ ಮಾತ್ರೆ ಯಾವುದು? ನೀರಿನ ಮಾತ್ರೆ ರಸ ತನ್ಮಾತ್ರೆ. ಆಪಃ ರಸೋಮಯ. ರಸ ಅಂದರೆ ಡೈಲ್ಯೂಟ್ ಆಗುವಂತಹದ್ದು, ದ್ರವ. ಸೊ ನೀರು ಮತ್ತು ರಸ ತನ್ಮಾತ್ರೆ. ತೇಜಸ್ಸು ಅಂದರೆ ಅಗ್ನಿ. ಪೃಥಿವಿ ಆಪಸ್ ತೇಜೋ ತೇಜ. ಆ ತೇಜಸ್ಸಿನ ಮಾತ್ರೆ ಯಾವುದು? ಅದು ಕಣ್ಣಿಗೆ ಕಾಣುತ್ತೆ. ತೇಜಸ್ಸು ಮತ್ತು ರೂಪ ತನ್ಮಾತ್ರೆ. ವಾಯುವಿನ ತನ್ಮಾತ್ರೆ ಯಾವುದು? ವಾಯು ಬೀಸಿದಾಗ ನಮ್ಮ ಸ್ಪರ್ಶಕ್ಕೆ ಅನುಭವಕ್ಕೆ ಬರ್ತದೆ ಅದು. ಆದ್ದರಿಂದ ವಾಯು ಸ್ಪರ್ಶ ತನ್ಮಾತ್ರೆ. ಆಕಾಶದ ತನ್ಮಾತ್ರೆಯೇ ಶಬ್ದ ತನ್ಮಾತ್ರೆ. ಹೀಗೆ ಇಲ್ಲಿ ಗುಣೇಶು ವರ್ತಂತೆ ಅಂತ ಹೇಳಿದಾಗ ಕರಣಾತ್ಮಕವಾದ ಗುಣಗಳು
ವಿಷಯಾತ್ಮಕವಾದ ಗುಣಗಳಲ್ಲಿ ವರ್ತಿಸುತ್ತವೆ. ಕರಣ ಅಂತ ಹೇಳಿದ್ರೆ ಬುದ್ಧಿ, ಅಹಂಕಾರ, ಮನಸ್ಸು ಹಾಗೂ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು. ಕಾರ್ಯ ಅಂದರೆ ವಿಷಯಾತ್ಮಕವಾಗಿ ಗುಣಗಳು ಅಂತ ಹೇಳಿದ್ರೆ ಕರಣ ಮತ್ತು ಕಾರ್ಯ. ಕಾರ್ಯ ಅಂತ ಹೇಳಿದ್ರೆ ಪಂಚಭೂತಗಳು ಮತ್ತು ತನ್ಮಾತ್ರೆಗಳು. ಇದು ಶಂಕರರು ತಮ್ಮ ಭಾಷ್ಯದಲ್ಲಿ ಈ ಶ್ಲೋಕಕ್ಕೆ ಬರೆದಿರುವಂತಹ ಭಾಷ್ಯ. ಆದ್ದರಿಂದ ನಾವು ಗಂಧವತಿ ಪೃಥಿವಿ ಅಂತ ಹೇಳಿದಾಗ ನಮಗೆ ಪರಿಮಳವನ್ನು ಆಘ್ರಾಣಿಸುವ ಶಕ್ತಿ ಸರಿಯಾಗಿ ಇದ್ದರೆ ಘ್ರಾಣೇಂದ್ರಿಯಕ್ಕೆ ಆ ಪಂಚಭೂತಗಳಲ್ಲಿ ಒಂದಾದಂತಹ ಆ ಪೃಥ್ವಿ ತತ್ವವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಇದ್ದೀವಿ ಅಂತ ಅರ್ಥ. ಇದನ್ನು ತಿಳ್ಕೊಳ್ಳುವುದಿದೆಯಲ್ಲ, ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇರುವುದು. ಪ್ರಕೃತೇ ಗುಣಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ಅಲ್ಲ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಗುಣಕರ್ಮ ವಿಭಾಗವನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡವನು ತತ್ವವಿತ್ ಅಂತ ಹೇಳಿದ್ರೆ ಅದನ್ನು ಸರಿಯಾಗಿ ತಿಳ್ಕೊಂಡವನು. ಸಕ್ಕರೆಯ ಜೊತೆಯಲ್ಲಿ ಸಕ್ಕರೆಯಷ್ಟೇ ಸಣ್ಣಗಿರುವಂತಹ ಬಿಳಿ ಕಲ್ಲಿನ ಹರಳು, ಇದೆರಡನ್ನೂ ಸೇರಿಸಿಬಿಟ್ರೆ ನಮಗೆ ನೋಡುವಾಗ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾವಾಗ? ನಾವು ಸಕ್ಕರೆಯನ್ನು ಅಗದರೆ, ಇಲ್ಲದೆ ಹೋದರೆ ಕಾಪಿಗೆ ಹಾಕಿ ಅದನ್ನು ಕರಗಿಸಿದಾಗ ಕರಗದೆ ಕೊನೆಯಲ್ಲಿ ಉಳಿಯುತ್ತೆ, ಆವಾಗ ಗೊತ್ತಾಗುತ್ತೆ. ಆದರೆ ಅದೇ ಒಂದು ಮುಷ್ಟಿ ಆ ಕಲ್ಲು ಹರಳು ಮತ್ತು ಸಕ್ಕರೆ ಸೇರಿರುವುದನ್ನು ಒಂದು ಮುಷ್ಟಿಯನ್ನು ಇರುವಲ್ಲಿ ಹಾಕಿ, ಇರುವೆ ಕರೆಕ್ಟಾಗಿ ಆ ಸಕ್ಕರೆಯನ್ನು ಮಾತ್ರವೇ ಬೇರೆ ಮಾಡಿ ತಿಂದುಬಿಡುತ್ತೆ, ಆ ಕಲ್ಲಿನ ಹರಳನ್ನು ಹಾಗೇ ಬಿಡುತ್ತೆ. ಆ ರೀತಿ ಇಲ್ಲಿ ತತ್ವವಿತ್ ಅಂತ ಹೇಳಿದರೆ ಯಾವ ಗುಣ, ಯಾವ ಕರ್ಮ, ಯಾವ ಗುಣವನ್ನು ಇಟ್ಟುಕೊಂಡರೆ ಯಾವ ಕರ್ಮವನ್ನು ನಾವು ಸರಿಯಾಗಿ ಮಾಡಬಹುದು, ಇಂತಹ ಕರ್ಮಕ್ಕೆ ಯಾವ ಗುಣ ಜಾಸ್ತಿ ಇರಬೇಕು, ಸತ್ವಗುಣ ಇರಬೇಕು, ರಜೋಗುಣ ಇರಬೇಕು, ತಮೋಗುಣ ಇರಬೇಕು. ಇದನ್ನು ಪೂಜೆ ಮಾಡುವಾಗ ನಮಗಿರಬೇಕಾದದ್ದು ಯಾವ ಗುಣ? ಸತ್ವಗುಣ. ಹೊರಗಡೆ ನಾವು ತೋಟ ಮಾಡ್ತಾ ಇರುವಾಗ ಇರಬೇಕಾದದ್ದು ಯಾವ ಗುಣ? ರಜೋಗುಣ. ಹಾಗೆಯೇ ಮನೆಯಲ್ಲಿ ಮಲ್ಕೊಳ್ಳುವಾಗ ಇರಬೇಕಾದದ್ದು ಯಾವ ಗುಣ ನಮಗೆ? ತಮೋಗುಣ. ಹಾಗಾಗಿ ಗುಣಕರ್ಮ ವಿಭಾಗ ಅದನ್ನು ತತ್ವವಿತ್ ಆದವನು ಗುಣಾಗುಣೇಶು ವರ್ತಂತೆ, ನಾನು ಮಾಡ್ತಾ ಇಲ್ಲ, ಆ ಗುಣಗಳಲ್ಲಿ ವರ್ತಿಸ್ತಾ ಇದೆ ಎನ್ನುವಂತಹ ರೀತಿಯಲ್ಲಿ ಇತಿ ಮತ್ವ ಈ ರೀತಿಯಾಗಿ ತಿಳಿದುಕೊಂಡು ನ ಸಜ್ಜತೆ, ಅವನು ಅದರಲ್ಲಿ ಅಷ್ಟೊಂದು ಆಸಕ್ತನಾಗುವುದಿಲ್ಲ. 29ನೇ ಶ್ಲೋಕ ಏನು ಹೇಳುತ್ತೆ? ಪ್ರಕೃತೇ ಗುಣಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ್ ಅಕೃತ್ಸ್ನವಿದ ಮಂದಾನ್ ಕೃತ್ಸ್ನವಿನ್ನ ವಿಚಾಲಯೇತು. ಪ್ರಕೃತಿಯ ಗುಣಗಳಿಂದ ಭ್ರಮೆ ಹೊಂದಿದವರು ಎಲ್ಲರೂ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ತತ್ವವಿತ್ ಆಗಿರುವುದಿಲ್ಲ. ಸಕ್ಕರೆಯನ್ನು ಕಲ್ಲು ಹರಳನ್ನು ಬೇರೆ ಮಾಡುವಂತಹ ಇರುವೆಯ ಬುದ್ಧಿ ಎಲ್ಲರಿಗೂ ಇರುವುದಿಲ್ಲ. ಪೂಜೆ ಮಾಡುವಾಗಲೂ ಕೂಡ ನಮಗೆ ಮೊಬೈಲ್ ನೋಡುವಂತಹ ಚಾಳಿ ಇರುತ್ತೆ. ಅದು ಚಟುವಟಿಕೆಯ ಲಕ್ಷಣ, ರಜೋಗುಣದ ಲಕ್ಷಣ. ಈಗ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರೇ ಪ್ರವಚನ ಮಾಡುವಾಗ, ಪೂಜೆ ಮಾಡುವಾಗ ಮೊಬೈಲನ್ನು ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ. ನಾವು ಏನು ಮಾಡಬೇಕು ಅಂತ ಗೊತ್ತಾಗದೆ ನಾವು ಇಲ್ಲಿ ಕರ್ತನಾದವನು ಅವ್ರ ಮೊಬೈಲ್ನಲ್ಲಿ ಮಾತಾಡೋದನ್ನು ಕೇಳ್ಕೊಂಡು ಕೂತಿರಬೇಕಾಗ್ತದೆ. ಸೊ ಇದನ್ನು ತಿಳ್ಕೊಂಡವರು ಎಲ್ಲರೂ ಇರುವುದಿಲ್ಲ. ಹಾಗಾಗಿ ಪ್ರಕೃತೇ ಗುಣಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು. ಪ್ರಕೃತಿಯ ಗುಣಗಳಿಂದ ಭ್ರಮೆ ಹೊಂದಿದವರು ಗುಣಕರ್ಮಗಳಲ್ಲಿ ಸಜ್ಜಂತೆ ಆಸಕ್ತರಾಗುತ್ತಾರೆ. ಸಮಯ ಇಲ್ಲ ಅವರಿಗೆ, ಯಾವಾಗಂದ್ರೆ ಆವಾಗ ಆಸಕ್ತರಾಗ್ತಾರೆ. ತಾನ್ ಅಕೃತ್ಸ್ನವಿದ ಮಂದಾನ್, ಅವರನ್ನು ಮಂದಮತಿಗಳು ಅಂತ ಕೃಷ್ಣ ಹೇಳ್ತಾನೆ. ಅಕೃತ್ಸ್ನವಿದ ಮಂದಾನ್, ಸರಿಯಾಗಿ ಕೆಲಸ ಮಾಡದೇ ಇರುವ ತಾನ್ ಆ ಮಂದಮತಿಗಳನ್ನು ಕೃತ್ಸ್ನವಿತ್, ಸರಿಯಾಗಿ ತಿಳಿದುಕೊಂಡು ಮಾಡುವವನು ನ ವಿಚಾಲಯೇತ್ ಅಂತ ಹೇಳಿದರೆ ಅಲ್ಲಾಡಿಸಬಾರದು. ಅವರಿಗೆ ನೀನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ ಹೇಳಲಿಕ್ಕೆ ಹೋಗಬಾರ್ದು. ನ ಬುದ್ಧಿಭೇದಂ ಜನಯೇತು ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ ಅಂತ ಏನು ಹೇಳಿನೋ 26ನೇ ಶ್ಲೋಕದಲ್ಲಿ, ಅದನ್ನೇ ಪುನಃ ಇಲ್ಲಿ ಪ್ರಕೃತಿಯ ಗುಣಗಳಿಂದ ಭ್ರಮೆಗೊಂಡು ಬೇರೆ ರೀತಿಯಲ್ಲಿ ಕೆಲಸ ಮಾಡುವವರನ್ನು ಕೂಡ ಸರಿಯಾಗಿ ಆ ಪ್ರಕೃತಿಯ ಗುಣಗಳನ್ನು ತಿಳಿದುಕೊಂಡಂತಹ ನೀನು ಅವರನ್ನು ವಿಚಾಲಯೇತು, ಅಲ್ಲಾಡಿಸಲು ಹೋಗಬಾರದು.
ಅವರು ಮಾಡುವುದು ಅವರಿಗಿರುತ್ತೆ, ನೀನು ಮಾಡುವುದನ್ನು ನೀನು ಮಾಡಬೇಕು. ಅವರ ಎದುರಿನಲ್ಲಿ ನೀನು ಮಾಡುವಾಗ ನೀನು ಸರಿಯಾದ ರೀತಿಯಲ್ಲಿ ಮಾಡಿ ಅವರಿಗೆ ದಾರಿ ದೀಪವಾಗಬೇಕು. ಆ ರೀತಿಯಲ್ಲಿ ಈಗ ನೀನು ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಇಷ್ಟೆಲ್ಲ ಮಾತಾಡಿದೆ, ನೀನು ಪ್ರಜ್ಞಾವಾದಾಂಶ ಭಾಷತೆ ಅಲ್ವಾ? ಆ ಪ್ರಜ್ಞಾವಾದ ಏನಿದೆಯಲ್ಲ ಅದನ್ನು ಸರಿಯಾಗಿ ತಿಳ್ಕೊಂಡು ಮಾತಾಡಿಲ್ಲ ನೀನೀಗ ಯುದ್ಧ ಮಾಡಬೇಕಾದದ್ದೇ ನಿನ್ನ ಕರ್ತವ್ಯ. ಭೀಷ್ಮರಾಗಲಿ, ದ್ರೋಣರಾಗಲಿ, ಇನ್ಯಾರೇ ಆಗಲಿ ಅವರನ್ನು ನೀನೇನು ಕೊಲ್ಲುವುದಿಲ್ಲ, ಯಾರಿಂದ ಕೊಲ್ಲಲ್ಪಡುವುದೂ ಇಲ್ಲ, ಅವರು ಕೊಲ್ಲುವವನೂ ನೀನಲ್ಲ. ಆದ್ದರಿಂದ ಈಗ ನೀನು ಮಾಡಬೇಕಾದ ಕರ್ತವ್ಯ ಏನು ಅಂದರೆ ಕರ್ಮಕ್ಕಾಗಿ ಕರ್ಮ ಮಾಡಬೇಕು, ಕರ್ತವ್ಯಕ್ಕಾಗಿ ಕರ್ತವ್ಯ ಮಾಡಬೇಕು. ನೀನು ನಿನ್ನ ವರ್ಣದಲ್ಲಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಬಂದಿದ್ದೀಯಾ, ಯುದ್ಧ ಮಾಡಬೇಕಾದದ್ದು ನಿನ್ನ ಕರ್ತವ್ಯ. ಆದ್ದರಿಂದ ನೀನು ಪ್ರಕೃತಿಯ ಗುಣಕರ್ಮಗಳ ವಶನಾಗಿ ನೀನು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬಾರ್ದು, ನಿನ್ನ ಕರ್ತವ್ಯವನ್ನು ನೀನು ಮಾಡಲೇಬೇಕು. 30ನೇ ಶ್ಲೋಕದಲ್ಲಿ ಕೃಷ್ಣ ಬಹಳ ಒಂದು ಸುಂದರವಾದ ಶ್ಲೋಕ ಇದು ಅಂತ ಹೇಳ್ತಾರೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಶೀ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ. ಆಧ್ಯಾತ್ಮ ಮನೋಭಾವದಿಂದ ಸನ್ಯಸ್ಯ ಆಧ್ಯಾತ್ಮಚೇತಸ. ಆಧ್ಯಾತ್ಮಚೇತಸ್ಸು ಅಂತ ಹೇಳಿದ್ರೆ ಪಾರಮಾರ್ಥಿಕ ಬುದ್ಧಿ ಅಂತ ಹೇಳ್ತಾರೆ. ಪಾರಮಾರ್ಥಿಕ ಬುದ್ಧಿ ಏನು ಮಾಡಿದ್ರೂ ಕೂಡ ಕೃಷ್ಣಾರ್ಪಣ ಭಾವದಿಂದ ಮಾಡಬೇಕು, ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು. ಯಾವ ಕೆಲಸ ಮಾಡಿದ್ರೂ ಅದರಿಂದ ಲೋಕಕ್ಕೆ ಎಷ್ಟು ಸಂತೋಷ ಆಗ್ತದೆ. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ ಅಂತ ನಮ್ಮ ಹಿಂದಿನವರು ಹೇಳಿದ್ದಾರೆ. ನಿಜವಾಗಿ ಈಶ್ವರ ಪೂಜೆ ಯಾವುದು, ನಿಜವಾದ ಸತ್ಯನಾರಾಯಣ ಪೂಜೆ ಯಾವುದು, ನಿಜವಾಗಿ ಶತರುದ್ರಾಭಿಷೇಕ ಯಾವುದು ಅಂತ ಕೇಳಿದ್ರೆ ಜನಗಳಿಗೆ ಸಂತೋಷವನ್ನು ಪಡಿಸುವ ಕೆಲಸ. ಆ ಸಂತೋಷ ಏನಕ್ಕೇನು ಪ್ರಕಾರೇಣ ಸಂತೋಷ ಆಗಬಾರ್ದು. ಒಂದು ಸಾತ್ವಿಕ ಮಾರ್ಗದಲ್ಲಿ ನೀನು ಬೇರೆಯವರಿಗೆ ಸಂತೋಷವನ್ನು ಕೊಡುವ ಕೆಲಸ ಮಾಡಿದ್ರೆ ಅದೊಂದು ನಿಜವಾದ ಪೂಜೆ. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ಆ ಭಾವ ಅಧ್ಯಾತ್ಮ ಭಾವ, ಅದು ಪಾರಮಾರ್ಥಿಕ ಬುದ್ಧಿ, ಅದು ಅಲೌಕಿಕವಾದಂತಹ ಒಂದು ಫಲವನ್ನು ಕೊಡುವಂತಹ ಬುದ್ಧಿ. ಆ ಬುದ್ಧಿಯಿಂದ ನೀನು ಎಲ್ಲ ಕರ್ಮಗಳನ್ನು, ಸರ್ವಾಣಿ ಕರ್ಮಾಣಿ, ಎಲ್ಲ ಕರ್ಮಗಳನ್ನು ಮಾಡ್ತಾ ಅದರ ಫಲವನ್ನು ಸನ್ಯಸ್ಯ ಮಯಿ, ನನ್ನಲ್ಲಿ ಇಟ್ಟು, ಸನ್ಯಸ್ಯ ಅಂದರೆ ಇಡುವುದು, ಇಟ್ಟು ನಿರಾಶೀಹಿ, ಯಾವುದೇ ರೀತಿಯ ಆಶಾ ಮನೋಭಾವ ಇಟ್ಟುಕೊಳ್ಳದೆ, ನಿರ್ಮಮಃ, ಮಮತಾ ಭಾವವನ್ನು ಇಟ್ಟುಕೊಳ್ಳದೆ, ವಿಗತ ಜ್ವರ, ಇದು ಬಹಳ ಮುಖ್ಯವಾದದ್ದು. ಜ್ವರವನ್ನು ಬಿಟ್ಟು, ಜ್ವರ ಬಿಡುವುದು ಅಂದರೆ ಏನರ್ಥ? ಜ್ವರ ಬಿಡುವುದು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ನಮ್ಮದೇ ಆದಂತಹ ಪ್ರಕೃತಿಯ ಗುಣಕರ್ಮಗಳ ಹೆಚ್ಚು ಕಡಿಮೆಯಿಂದ ಸೇರಿಕೊಂಡಿರುವಂತಹ ಈಗೋಗಳು, ದುಃಖಗಳು, ಪರಿತಾಪಗಳು, ಸಂತಾಪಗಳು ಹಾಗೂ ಕಳವಳಗಳು, ಉದ್ವೇಗಗಳು, ಇವೆಲ್ಲವನ್ನೂ ಜ್ವರ ಅಂತ ಕರೀತಾನೆ ಕೃಷ್ಣ. ಅದನ್ನು ನೀನು ಆ ಜ್ವರವನ್ನು ಬಿಟ್ಟು ಯುದ್ಧಸ್ವ, ಯುದ್ಧಕ್ಕೆ ಸಿದ್ಧನಾಗು. ಈ ಶ್ಲೋಕಕ್ಕೆ ವಿವರಣೆಯನ್ನು ಕೊಡ್ತಾ ಶಂಕರಾಚಾರ್ಯರು ಹೇಳ್ತಾರೆ, ಮಯಿ ವಾಸುದೇವೇ ಸರ್ವೇಶ್ವರೇ ಸರ್ವಜ್ಞೆ ಸರ್ವಾತ್ಮನಿ ಸರ್ವಾಣಿ ಕರ್ಮಾಣಿ ಆಧ್ಯಾತ್ಮಚೇತಸಾ ಸನ್ಯಸ್ಯ ಅಹಂ ಕರೋಮಿ ಈಶ್ವರಾಯ ಭೃತ್ಯವತ್ ಕರೋಮಿ ಇತಿ ನಿಶ್ಚಿತ್ಯ ಜ್ವರಾನ್ ಸರ್ವಾನ್ ಪರಿತ್ಯಜ್ಯ ಕರ್ಮಂ ಕುರು. ಇಷ್ಟ ಅರ್ಥವನ್ನು ಹೇಳ್ತಾರೆ ಅವರು. ಮಯಿ, ನನ್ನಲ್ಲಿ, ನಾನು ಯಾರು? ಮಯಿ ವಾಸುದೇವೇ, ವಾಸುದೇವನಾದ ನನ್ನಲ್ಲಿ ನಾನು ಎಂಥವನು? ಸರ್ವೇಶ್ವರೇ ಸರ್ವಾತ್ಮನಿ ಸರ್ವಜ್ಞೆ, ಎಲ್ಲ ಆತ್ಮಗಳಲ್ಲಿಯೂ ಇರುವವನು ನಾನೇ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊ. ನೀವು ಕರ್ಮವನ್ನು ಮಾಡುವಾಗ ಆ ಕರ್ಮಫಲ ನಿನ್ನೊಬ್ಬನಿಗೆ ಸಿಕ್ಕುವುದಲ್ಲ, ಅದು ನಿನ್ನ ಹಕ್ಕಲ್ಲ. ಅದು ಆ ಕರ್ಮಫಲ ಎಲ್ಲರಿಗೂ ಸಿಕ್ಕಬೇಕು. ನೀನು ನನ್ನನ್ನು ಉದ್ದೇಶ ಮಾಡಿ ಮಾಡ್ತಾ ಇದ್ದೀಯ ತಾನೇ? ನಾನೆಂಥವನು? ಸರ್ವಾತ್ಮನಿ, ಎಲ್ಲರಲ್ಲಿಯೂ ನಾನೇ ಇದ್ದೇನೆ. ನಿನ್ನಲ್ಲಿ ಹೇಗಿದ್ದೇನೋ ಅವರಲ್ಲೂ ಹೇಗಿದ್ದೇನೆ, ಇವರಲ್ಲೂ ಹೇಗಿದ್ದೇನೆ. ಆ ದೃಷ್ಟಿಯಿಂದ ಸರ್ವಾತ್ಮನಿ ಸರ್ವಜ್ಞೆ, ನನಗೆಲ್ಲವೂ ಗೊತ್ತಾಗುತ್ತೆ. ನೀನು ಯಾವ ದೃಷ್ಟಿಯಿಂದ ಮಾಡ್ತಾ ಇದ್ದೀಯ ಅನ್ನೋದು ನನಗೆ ಗೊತ್ತಾಗುತ್ತೆ. ಎದುರುಗಡೆ ಇರೋರಿಗೆ ಗೊತ್ತಾಗದೇ ಇರಬಹುದು, ಆದರೆ ನನ್ನನ್ನು ನೀನು ಯಾಮಾರಿಸ್ಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಮಯಿ ವಾಸುದೇವೇ ಸರ್ವಾತ್ಮನಿ ಸರ್ವೇಶ್ವರೇ, ಎಲ್ಲರಿಗೂ ಒಡೆಯ ನಾನು. ಸರ್ವಜ್ಞೆ
ಸರ್ವಾಣಿ ಕರ್ಮಾಣಿ, ನೀನು ಮಾಡುವ ಎಲ್ಲ ಕರ್ಮಗಳನ್ನು ಅಂದರೆ ಕರ್ಮದ ಫಲಗಳನ್ನು ಅಂತ ಅರ್ಥ ಆಗಿದೆ. ಸನ್ಯಸ್ಯ ಆಧ್ಯಾತ್ಮಚೇತಸ, ಆಧ್ಯಾತ್ಮ ಭಾವ ಬುದ್ಧಿಯಿಂದ ನನ್ನಲ್ಲಿ ನಿಕ್ಷಿಪ್ಯ ಅನ್ನುವ ಪದವನ್ನು ಇಡ್ತಾರೆ ಶಂಕರಾಚಾರ್ಯರು. ಸನ್ಯಸ್ಯ ಅಂದರೆ ಬಿಡುವುದು ಅಂತ ಅರ್ಥ. ಸನ್ಯಾಸಿ ಅನ್ನುವ ಪದಕ್ಕೆ ಅದು ಅಷ್ಟೇ ಅರ್ಥ, ಇನ್ನೇನಿಲ್ಲ. ಅವರು ಲೌಕಿಕ ಜೀವನವನ್ನು ಬಿಟ್ಟಿದ್ದಾರೆ ಅಂತ ಅರ್ಥ ಸನ್ಯಾಸಿ ಅಂತ ಹೇಳಿದ್ರೆ ಅಷ್ಟೇ. ಸಮ್ಯಕ್ ನ್ಯಸತಿ ಇತಿ ಸನ್ಯಾಸಿ. ಆದ್ದರಿಂದ ನಿಕ್ಷಿಪ್ಯ ಇಟ್ಟು ಅಹಂ ಕರೋಮಿ, ನಾನು ಮಾಡ್ತಾ ಇದ್ದೀನಿ. ಒಳಗಡೆಗೆ ಆ ನಾನು ಅನ್ನುವ ಭಾವನೆ ಹೋದರೆ ಸೃಷ್ಟಿಯೇ ಇಲ್ಲ. ಮಹತ್ತತ್ವ ಮತ್ತು ಅವ್ಯಕ್ತ ತತ್ವ, ಮಹತ್ ತತ್ವ, ಅಹಂಕಾರ ತತ್ವ, ಈ ಮೂರೂ ತತ್ವಗಳು ಕೂಡ ಆ ಸೃಷ್ಟಿಯ ಒಡೆಯನಾದ ಪರಬ್ರಹ್ಮನ ಗುಣವಿಶೇಷಗಳು ಅಂತ ಹೇಳ್ತಾರೆ. ಅಹಂಕಾರ ಇಲ್ಲದೆ ಹೋದರೆ, ಆದರೆ ಆ ಅಹಂಕಾರ ಹೇಗಿರಬೇಕು ಅಂತ ಕೇಳಿದ್ರೆ ಮನಸ್ಸು, ಬುದ್ಧಿ, ಶರೀರ, ಇಂದ್ರಿಯ ಇವುಗಳ ನೆಲೆಯಲ್ಲಿ ಬರುವ ಅಹಂಕಾರ ಆಗಬಾರದು. ಆತ್ಮದ ನೆಲೆಯಲ್ಲಿ ಬರುವಂತಹ ಅಹಂ ಪ್ರಜ್ಞಾಭಾವದಿಂದ ಅವನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ, ನನ್ನಿಂದ ಅವನು ಆ ಕೆಲಸವನ್ನು ಮಾಡಿಸ್ಕೊಳ್ತಾ ಇದ್ದೇನೆ. ಅಹಂ ಕರೋಮಿ ಈಶ್ವರಾಯ ಭೃತ್ಯವತ್ ಕರೋಮಿ, ಈಶ್ವರನ ಸೇವಕನೆಂದು ನಾನು ಮಾಡ್ತಾ ಇದ್ದೇನೆ. ಯಾವ ಕೆಲಸ ಮಾಡಿದ್ರೂ ಕೂಡ ಈ ಮನೋಭಾವ ನಮಗಿರಬೇಕು. ಈಶ್ವರಾಯ ಭೃತ್ಯವತ್ ಕರೋಮಿ ಇತಿ ಸಂಚಿತ್ಯ, ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ಜ್ವರಾನ್ ಸರ್ವಾನ್, ಎಲ್ಲ ಜ್ವರಗಳನ್ನು ಬಿಟ್ಟವನಾಗಿ ಯುದ್ಧಸ್ವ, ಯುದ್ಧಕ್ಕೆ ಸಿದ್ಧನಾಗು. ಅಥವಾ ಸಂಸಾರಿಯಾದ ನಮಗೆ ಏನು ಹೇಳ್ತಾ ಇದ್ದಾನೆ, ಕರ್ಮ ಮಾಡುವುದಕ್ಕೆ ಸಿದ್ಧನಾಗು ನೀನು. ಆ ರೀತಿಯಲ್ಲಿ ನೀನು ಕರ್ಮ ಮಾಡಬೇಕು ಅನ್ನುವಂತಹ ಮಾತನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲಿ 5 ಶ್ಲೋಕಗಳನ್ನು ಹೇಳ್ಕೊಳ್ಳೋಣ ನಾವು. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮ ಸಂಗಿನಾಂ ಡಿ ವಿ ಜಿಯವರು ಈ ಶ್ಲೋಕಕ್ಕೆ ಅರ್ಥವನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ತಮ್ಮ ಭಗವದ್ಗೀತೆಯ ತಾತ್ಪರ್ಯದಲ್ಲಿ. ಇದೇ ಇದೇ ವಿಚಾರಗಳನ್ನು ಅವರು ಕಗ್ಗದಲ್ಲೂ ಹೇಳಿದ್ದಾರೆ. ಅವರು ರಾಜ್ಯಶಾಸ್ತ್ರ ಅಂತ ಒಂದು ಭಾಳ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಗ್ರಂಥ ಬರೆದಿದ್ದಾರೆ. ರಾಜ್ಯಶಾಸ್ತ್ರ ಅಂತ ಹೇಳಿದ್ರೆ ನೀವೇನು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀರಲ್ಲ, ಅದರ ಬಗ್ಗೆ. ಅವರು ಕೇವಲ ಸಾಹಿತಿಗಳಾಗಿರಲಿಲ್ಲ, ಅವರು ದೊಡ್ಡ ವೃತ್ತಪತ್ರಿಕಾ ರಂಗದಲ್ಲಿ ಬಹಳ ದೊಡ್ಡ ಜರ್ನಲಿಸ್ಟ್, ಅವರು ಪತ್ರಿಕೋದ್ಯೋಗಿ. ಈ ನಮ್ಮ ಕರ್ನಾಟಕದಲ್ಲಿ 1932-33 ಅಂತ ಕಾಣುತ್ತೆ, ಮೊದಲ ಬಾರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಿಕೋದ್ಯೋಗಿಗಳ ಸಂಘ ಅಂತ ಪ್ರಾರಂಭ ಆಯಿತು. ಆ ಮೊದಲನೆಯ ಅವರ ಸಂಘದ ಆರಂಭ ಭಾಷಣ ಮಾಡಿದವರು ಡಿ ವಿ ಜಿಯವರು. ಅವರು ರಾಜ್ಯಶಾಸ್ತ್ರದಲ್ಲೂ ಕೂಡ ಅಷ್ಟೇ ವಿಶೇಷವಾದಂತಹ ಒಂದು ಜ್ಞಾನವನ್ನು ಇಟ್ಟುಕೊಂಡವರು. ಆ ರಾಜ್ಯಶಾಸ್ತ್ರ ಅಂತ ಒಂದು ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ಈ ಕರ್ಮದ ಚಿಂತನೆ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವವರಿಗೆ ತುಂಬ ಜಾಸ್ತಿ ಬರಬೇಕು. ಅವ್ರು ಹೇಳುವ ಮಾತು ನೋಡಿ, ಸಾರ್ವಜನಿಕ ಕಾರ್ಯಕ್ಕೆಂದು ಮುಂದೆ ಬರುವವರ ಮನಸ್ಸಿನಲ್ಲಿ ಪ್ರತ್ಯಕ್ಷವಾಗಲ್ಲದಿದ್ದರೂ, ಪರೋಕ್ಷವಾಗಿ ಆದರೂ, ಸಮೀಪದಲ್ಲಿ ಅಲ್ಲದಿದ್ದರೂ, ದೂರವಾಗಿ ಆದರೂ ಸ್ವಪ್ರಯೋಜನದ ನಿರೀಕ್ಷಣೆ ಅಷ್ಟೋ ಇಷ್ಟೋ ಇರುವುದು
ಅಸ್ವಾಭಾವಿಕವಾದುದಲ್ಲ, ಇದ್ದೇ ಇರುತ್ತೆ. ನೀವು ರಾಜಕೀಯವನ್ನು ಒಂದು ಸಾರಿ ಸುಮ್ಮನೆ ಹೀಗೆ ರಾಜಕೀಯ ಅಂತ ಮನಸ್ಸಿಗೆ ತಂದು ಕೂಡಲೇ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಆ ರಾಜಕೀಯಕ್ಕೆ ಯಾಕೆ ಬರ್ತಾರೆ, ಏನು ಮಾಡ್ತಾರೆ. ಆದರೆ ರಾಜಕೀಯಕ್ಕೆ ಯಾಕೆ ಬರಬೇಕು ಅಂಥೇಳಿ ಅದರಲ್ಲಿ ಅವ್ರು ಹೇಳ್ತಾರೆ ಆ ಗ್ರಂಥದಲ್ಲಿ. ಅವರು ಎಮ್ ವಿ ಕೃಷ್ಣಪ್ಪ ಅಂತ ಒಬ್ಬರಿದ್ದರು, ಕೇಳಿರ್ಬೋದು ನಿಮ್ಮ ಹೆಸರು, ಮಿನಿಸ್ಟರ್ ಆಗಿದ್ದರು. ಮೊದಲನೆಯ ಮುಖ್ಯಮಂತ್ರಿ ಇವರು ಚೆಂಗಲ್ರಾಯ ರೆಡ್ಡಿ ಅಲ್ವಾ? ಹಾಂ ಹೌದು, ಕೆ ಸಿ ರೆಡ್ಡಿ. ಅವರೆಲ್ಲ ಡಿ ವಿ ಜಿ ಅವ್ರ ಹತ್ರ ಪಾಠಕ್ಕೆ ಬರೋರಂತೆ ಭಾನುವಾರ, ತಿಂಗಳಿಗೆ ಒಂದು ಭಾನುವಾರ. ಆವಾಗ ಇನ್ನೂ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೈರ್ಸು ಇನ್ನೂ ಆಗಿರಲಿಲ್ಲ, ಅದು 1950ರಲ್ಲಿ ಆಗಿದ್ದು. ಸೊ 47-48ಕ್ಕೆ ಪ್ರಜಾರಾಜ್ಯ ಬಂದು ಮೊದಲನೆಯ ಚೀಫ್ ಮಿನಿಸ್ಟರ್ ಆದ್ರಲ್ಲ ಅವರು. ಆ ಸಂದರ್ಭದಲ್ಲಿ ಆಗಿದ್ದಂತಹ ಸ್ಟಾಲ್ವರ್ಟು ಕೆ ಟಿ ದಾಸಪ್ಪ, ಎಮ್ ವಿ ಕೃಷ್ಣಪ್ಪ, ಚೆಂಗಲ್ರಾಯ ರೆಡ್ಡಿ ಇವರುಗಳೆಲ್ಲ ಇವ್ರ ಹತ್ರ ಪಾಠಕ್ಕೆ ಬರೋರಂತೆ. ಇವರನ್ನ ಮೊದಲನೆಯ ಮಂತ್ರಿಮಂಡಲದಲ್ಲಿ ಮಿನಿಸ್ಟರ್ ಆಗಿ ಅಂಥೇಳಿ ಇವರಿಗೊಂದು ಆಫರ್ ಬಂದಂತೆ. ಆದರೆ ಇಲ್ಲಪ್ಪ, ನಿಮ್ಮ ಜೊತೆಗೆ ಹೇಗೋದು ನನ್ನ ಕೈಯಿಂದ ಸಾಧ್ಯವಿಲ್ಲ, ಮತ್ತು ನಿಮ್ಮನ್ನು ನೋಡೋದು ಯಾವಾಗ, ನಿಮಗೆ ತಿಂಗಳಿಗೆ ಒಂದು ಸರಿನಾರು ನಾವು ನಿಮ್ಮನ್ನು ಭೇಟಿ ಮಾಡದೆ ಹೋದರೆ ನಮ್ಮ ಕೈಯಿಂದ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವರಲ್ಲಿ ಗೌರವ ಇತ್ತು. ಭಾನುವಾರ ಒಂದು ದಿವಸ ನಾವೆಲ್ಲ ಸೇರೋಣ, ಏನು ಬೇಕೋ ಅದನ್ನು ಮಾಡೋಣ ಅಂತ ಹೇಳಿ ಒಂದು ತಿಂಗಳಿಗೆ ಒಂದು ಭಾನುವಾರ ಅವರು ಸೇರ್ತಾಯಿದ್ರಂತೆ. ಅಂತಹವರನ್ನೆಲ್ಲ ಅವರು ರಾಜ್ಯಶಾಸ್ತ್ರವನ್ನು ಪಾಠ ಮಾಡಿದವರು. ಅವರು ಅಂತಹ ರಾಜಕೀಯ ಪುಡಾರಿಗಳಲ್ಲ, ಅವರೆಲ್ಲ ನಿಜವಾದ ಮುತ್ಸದ್ದಿಗಳಾಗಿದ್ದರು. ಚೆಂಗಲ್ ಹನುಮಂತಯ್ಯ ಆಗಲಿ, ಚೆಂಗಲ್ರಾಯ ರೆಡ್ಡಿ ಆಗಲಿ, ಇವರುಗಳೆಲ್ಲ. ಇವತ್ತಿನ ಸಂದರ್ಭಕ್ಕೆ ಆ ಶಬ್ದ ಉಪಯೋಗ ಆಗ್ಬೋದು, ಹಾಗೆ ಹೇಳುವ ಅಧಿಕಾರವೂ ನನಗೇನಿಲ್ಲ. ಅದರಿಂದ ಅದನ್ನು ವಾಪಸ್ ತಗೊಂಡಿದ್ದೀನಿ ನಾನು. ದಯವಿಟ್ಟು ಆ ಮಾತು ಅಲ್ಲಿಗೆ ಮುಗಿದು ಹೋಗಲಿ. ಆದರೆ ಇದನ್ನು ಓದುವಾಗ ನಮ್ಮ ಮನಸ್ಸಿಗೆ ಈ ಸೂಕ್ಷ್ಮಜ್ಞತೆಗಳು ಬರಬೇಕು. ಅವರು ಹೇಳ್ತಾರೆ, ಅಷ್ಟೋ ಇಷ್ಟೋ ನಿರೀಕ್ಷಣೆ ಇರುವುದು ಅಸ್ವಾಭಾವಿಕವಾದುದಲ್ಲ. ಆದರೆ ಎಲ್ಲಿ ಅವರು 100ಕ್ಕೆ 100 ಮಂದಿಯೂ ಅಂಥವರೇ ಆಗಿರುತ್ತಾರೆಯೋ ಆ ದೇಶ ತೀರ ಬಡ ದೇಶ ಎಂದು ಹೇಳಲೇಬೇಕಾಗುತ್ತದೆ. ಇವತ್ತಿನ ಆ ರಾಜಕೀಯ ಪೊಲಿಟಿಕಲ್ ಅರೀನಾ ನಾವು ಒಂದು ಸಾರಿ ನೋಡಿದ್ರೆ ಈ ಮಾತುಗಳೆಲ್ಲ ಎಷ್ಟು ತೂಕ ಇಟ್ಟುಕೊಂಡು ಮಾತುಗಳು ಅಂತ ಹೇಳೋದು ನಮಗೆ ಅರ್ಥವಾಗುತ್ತೆ. ಸ್ವಾಭಾವಿಕವಾದ ಆಶಾ ಪ್ರವೃತ್ತಿಯ ಮಟ್ಟದಿಂದ ಮೇಲೇರಿ ನಡೆಯಬಲ್ಲವರು ದೇಶದ 100ರಲ್ಲಿ 10 ಮಂದಿಯಾದರೂ ಎಲ್ಲಿ ದೊರೆಯುತ್ತಾರೆಯೋ ಅದೇ ನಿಜವಾದ ಪ್ರಜಾರಾಜ್ಯವನ್ನು ಅನರ್ಥದಿಂದ ಉಳಿಸಿಕೊಳ್ಳಬಲ್ಲ ದೇಶ. ರಾಜಕೀಯವೆಲ್ಲ ಅಂಥವರಿಂದಲೇ ತುಂಬಿದೆ. ಒಂದು 10% ಆದರೂ ಡಿ ವಿ ಜಿ ಅವರು ಹೇಳಿದಂತಹ ರೀತಿಯ ಜನಗಳು ಇದ್ದರೆ ಅಂದರೆ ಡೆಮಾಕ್ರಸಿಯನ್ನು ಉಳಿಸಿಕೊಳ್ಳಲಿಕ್ಕೆ ಅಂಥವರಿಂದ ಸಾಧ್ಯವಾಗ್ತದೆ. ಕೆಲವರ ವೈರಾಗ್ಯ ಹಲವರ ಭಾಗ್ಯ. ಇವತ್ತಿನ ಸಂದರ್ಭದಲ್ಲಿ ಯಾರ ವೈರಾಗ್ಯ ಯಾರಿಗೆ ಭಾಗ್ಯ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ದೇಶ ನಡೀತಾ ಇದೆ ಅನ್ನೋದನ್ನೆಲ್ಲ ನಾವು ಗಮನಿಸಿದಾಗ ಈ ರಾಜ್ಯಶಾಸ್ತ್ರದ ಮಾತುಗಳು ಸುಮಾರು 70 ವರ್ಷದ ಕೆಳಗೆ ಅವರು 75 ವರ್ಷದ ಕೆಳಗೆ ಅವರು ಬರೆದಿರು 75 ಅಲ್ಲ 80 ವರ್ಷದ ಕೆಳಗೆ ಬರೆದಿರೋದು ಅವರು. 35, 40 ಆ ಇದರಲ್ಲಿ ಬರೆದವರು ಅವರು. ಇದನ್ನು ಇವತ್ತು ಕೂಡ ಅದು ಎಷ್ಟರ ಮಟ್ಟಿಗೆ ಪ್ರಸ್ತುತ ಅಂತ ಹೇಳಿ ನಮಗನ್ಸುತ್ತೆ. ಕೆಲವರ ವೈರಾಗ್ಯ ಹಲವರ ಭಾಗ್ಯ. ಅಧಿಕಾರ ವಿರಕ್ತರ ಸಂಖ್ಯೆ ಸಮಾಜದಲ್ಲಿ ಎಷ್ಟು ಹೆಚ್ಚಾಗಿರುತ್ತದೆಯೋ ಆ ಸಮಾಜಕ್ಕೆ ಅಷ್ಟು ಕ್ಷೇಮ ಹೆಚ್ಚು. ಎನಗೇನು ಗತಿ ಎಂದು ಕೇಳುವವರೇ ಎಲ್ಲರೂ, ಜಗಕ್ಕೆಂದು ಹಿತವೆಂದು ಕೇಳುವವರಾರು. ಮತಿಯ ವಿಶ್ವದಿ ಬೆರೆಸಿ ಆ ರೀತಿಯಲ್ಲಿ ಜೀವಿತವ ವಿಸ್ತರಿಸೆ ಪಥ ಮುಕ್ತಿಗಾಗಳೇ ಕಾಣು ಮಂಕುತಿ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಗತಿಯೇನು ನನಗೇನು ಗತಿ? ಈ ರಾಜಕೀಯಕ್ಕೆ ಬರುವವರು, ಸಮಾಜ ಸೇವೆಗೆ ಬರುವವರು ನನಗೇನು ಗತಿ? ಮುಂದೆ ನನ್ನ ಕತೆ ಹೇಗೆ? ನಾನು ಸಂಗ್ರಹ ಎಷ್ಟು ಮಾಡಿಟ್ಟುಕೊಳ್ಬೇಕು? ಯಾವ ಸಂಗ್ರಹವನ್ನು ಯಾವ ಜಾಗದಲ್ಲಿ ಕೂತುಕೊಂಡ್ರೆ ಎಷ್ಟು ಮಟ್ಟಿಗೆ ಮಾಡಿಕೊಳ್ಳಬಹುದು? ಗತಿಯೇನು ಎನಗೆಂದು ಕೇಳುವವರೇ ಎಲ್ಲರೂ, ಜಗಕ್ಕೆಂತು ಹಿತವೆಂದು ಕೇಳುವವರಾರು. ಸಮಾಜಕ್ಕೆ ಯಾವುದು ಹಿತ? ನಾನು ಏನು ಮಾಡಿದ್ರೆ ಸಮಾಜಕ್ಕೆ ಎಷ್ಟು ಹಿತವಾಗುತ್ತೆ? ಅದಿಲ್ಲ. ನಾನು ಎಷ್ಟು ಮಾಡಿಕೊಂಡೇನು? ಮೊನ್ನೆ ನಡೆದಂತಹ ರಾಜಕೀಯದ ಅಲ್ಲಟ ಪಲ್ಲಟಗಳನ್ನು ನೋಡಿದಾಗಲೇ ನಮಗೆ ಅರ್ಥವಾಗ್ತದೆ ಯಾವ ರೀತಿಯಲ್ಲಿ ವಿಧಾನ ಪರಿಷತ್ತಿನ ಎಲೆಕ್ಷನ್ ಆಯಿತು. ಇದು ರಾಜ್ಯಶಾಸ್ತ್ರವನ್ನು ಓದಿದಾಗ
ಇದನ್ನು ನೋಡಿ ನಮಗೆ ಒಂದು ರೀತಿ ಜುಗುಪ್ಸೆ ಬಂದುಬಿಡ್ತದೆ. ಆತ್ಮಾನಂ ಜುಗುಪ್ಸೇತ್ ಅಂತ ವೇದ ಮಂತ್ರ ಹೇಳುತ್ತೆ. ನಮ್ಮ ಆತ್ಮವನ್ನೇ ಜುಗುಪ್ಸೆ ಮಾಡಿಬಿಡುತ್ತೆ ಅದು. ಆ ರೀತಿಯಲ್ಲಿ ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ. ಜೀವನ ವಿಸ್ತಾರ ಆದಂತೆ ಅರ್ಥ ಉಂಟು ಅನುಭವಕ್ಕಾದೊಡದು ಮಿತದರ್ಥ. ಸ್ವಾರ್ಥ ಮಿತವಾದಂತೆ ವಿಸ್ತರಿಪುದರ್ಥ. ಸಾರ್ಥಕವದಪ್ಪುದು ಆರ್ಷೇಯಾರ್ಥದೊಡವೆರೆಯೇ ಪಾರ್ಥನ ಅನುಭವದಂತೆ. ಡಿ ವಿ ಜಿಯವರು ಅದನ್ನೇ ಹೇಳೋದಿಲ್ಲ. ಆ ರೀತಿಯಲ್ಲಿ ಕರ್ಮ ಮಾಡುವವರು ಮಾಡಬೇಕು. ನನಗೆ ಏನು ಗತಿ ಅಂತ ಕೇಳುವುದಲ್ಲ, ಸಮಾಜದ ಗತಿ ಏನು, ನಾನು ಇದನ್ನು ಹೀಗೆ ಮಾಡದೇ ಹೋದರೆ ಸಮಾಜಕ್ಕೆ ಏನು ತೊಂದರೆ ಆಗ್ತದೆ. ಈ ಶ್ಲೋಕಗಳೆಲ್ಲ ಅದನ್ನೇ ಹೇಳುವುದು. ಆದರೆ ಏನಾಗಿದೆ ಅಂದರೆ ಪ್ರಕೃತೇ ಗುಣ ಸಮ್ಮೂಢ ಅನ್ನುವ ಆ ಶ್ಲೋಕದ ಅರ್ಥವನ್ನು ನಾವೀಗ ಅಂದ್ಕೊಂಡ್ವಿ. ಎಲ್ಲರಲ್ಲೂ ಕೂಡ ರಜೋಗುಣ ಜಾಸ್ತಿ ಇದೆ. ರಜೋಗುಣಕ್ಕೆ ಸಂವಾದಿಯಾಗಿರುವುದು ಯಾವ ಗುಣ? ಸಾತ್ವಿಕ ಇಲ್ಲ, ತಮೋಗುಣ. ಹಾಗಾಗಿ ಇಂತಹ ತೊಂದರೆಗಳು, ಇಂತಹ ರೀತಿಯ ಪರಿಸ್ಥಿತಿಗಳು ಏರ್ಪಾಟಾಗ್ತಾ ಇದೆ. ಇದನ್ನು ಆ ರಾಜ್ಯಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಅವರು ಚರ್ಚೆ ಮಾಡಿದ್ದಾರೆ. ಆ ರೀತಿಯಲ್ಲಿ ಈ ಶ್ಲೋಕಗಳನ್ನು ನಾವು ಹೇಳ್ಕೊಳ್ತೀವಿ, ಚಾಂಟ್ ಮಾಡ್ತೀವಿ. ಆದರೆ ನಾವು ಏನು ಮಾಡುವಾಗಿದ್ದೀವಿ ಅಂದರೆ ನಮ್ಮ ಕೈಲಾದಷ್ಟು ಅಂಥದ್ದಕ್ಕೆ ಅವಕಾಶ ಕೊಡದೇ ಇರುವಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾದರೆ ಆದಷ್ಟು ನಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯವೇನೋ ಅಂತ ನನ್ನ ವೈಯಕ್ತಿಕವಾಗಿ ತಿಳುವಳಿಕೆ ಅಷ್ಟೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.